ನೋಡಿ ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಬಂದು ಇಲ್ಲಿ ಹಾಲ್ಟ್ ಆಗಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿ ಈಗ ಇಲ್ಲಿಂದ ಮುಂದಕ್ಕೆ ಬೇಲೂರಿಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ ವಾತಾವರಣ, ಸೂಪರ್ ಸಿದ್ದರಾಮೇಶ್ವರ ದೇವಸ್ಥಾನ. ಈಗ ನಮ್ಮ 2 ಗಾಡಿಗಳು ರೆಡಿಯಾಗಿದೆ. ಟೋಟಲ್ ನಮ್ಮ ಟೀಮ್ ಇದು ಎಲ್ಲ 10 ಜನ ಬಂದಿದ್ದೀವಿ 2 ಕಾರಲ್ಲಿ. ನೆಕ್ಸ್ಟ್ ಇಲ್ಲಿಂದ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಇದು ಸಿದ್ದರಾಮೇಶ್ವರ ದೇವಸ್ಥಾನ. ಬೆಳಗಿನ ಜಾವ ಹಾಲ್ಟ್ ಆಗಿದ್ವಿ ಇಲ್ಲಿ. ತುಮಕೂರು ಮಿಡ್ನೈಟ್ ಬಿಟ್ವಿ. ಇಲ್ಲಿ ಬೆಳಗಿನ ಜಾವ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಕುಶಾಲ ಬಂದಿದ್ದಾನೆ. ಕುಶಾಲ ನೋಡಿ, ಕುಶಾಲ ನೋಡಿದ್ದೀರಲ್ಲ ನೀವೆಲ್ಲ. ಮತ್ತು ನಮ್ಮ ನಾಗಣ್ಣ ಬಂದ ನೋಡ್ರಿ, ಪೊಲೀಸ್ ನಾಗರಾಜು, ನಮ್ಮ ಗೂಳೂರವರು. ದಯಾನಂದ್, ದೊಡ್ಡ ದಯಾನಂದ್ ಅವ್ರು ಬನ್ನಿ ನೋಡಿ. ಇವರು ನಮ್ಮ ದೊಡ್ಡ ದಯಾನಂದ್, ಇವರು ಚೋಟ ದಯಾನಂದ್, ಇವರು ನಮ್ಮ ದೊಡ್ಡ ದಯಾನಂದ್ ಗೂಳೂರು ನೋಡಿ. ಹಿಂದೆ ಅವ್ರ ಮನೆಯವರು. ಇಲ್ಲಿ ಫ್ಯಾಮಿಲಿ ಬಂದಿದ್ದೀವಿ. ಕುಶಾಲನೇ ಮೇನ್ ಅಟ್ರಾಕ್ಷನ್ ಇವತ್ತು ನಮಗೆ. ನಮ್ಮ ಟ್ರಿಪ್ಗೆ ಕುಶಾಲನೇ ಮೇನ್ ಅಟ್ರಾಕ್ಷನ್ ಇವತ್ತು. ನೋಡಿ ಪ್ರಥಮ್ ಶೆಟ್ಟಿ ಇದ್ದಾರೆ. ಯಾಕಂದ್ರೆ ಗ್ಲಾಸ್ ಹಾಕ್ಬಿಟ್ಟವನು, ಏನಕ್ಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಶೋಕಿ ಮಾಡ್ದವನೆ, ಇರಲಿ ಹಿಡಿಯುತ್ತೆ. ಆಯ್ ಮಾಡೋದು ಎಂದಾನೆ ನೋಡಿ. ನಮ್ಮ ಕುಶಾ ಡಿಕ್ಕಿಲಿ ಕೂತ್ಕೊಂಡ್ಬಿಟ್ಟವನೆ, ಸೆಟ್ಲ್ ಆಗ್ಬಿಟ್ಟವನು. ಕುಶಾ ಹೆಂಗಿದೆ, ಚೆನ್ನಾಗಿದೆಯಾ? ಬಾಯ್ ಬಾಯ್ ಬಾಯ್. ಬರ ಬಾಯ್ ಬಾಯ್ ಬಾಯ್. ಬರೀ ಡವ್. ಹಲೋ ಕುಶಾಲ್ ಅವರೇ, ಕಂಟಿನ್ಯೂ ಹೋಗ್ತಾ ಇದ್ದೀನಿ. ಶ್ರೀನಾಥ್ ಪ್ರತೋ ಜಾವಗಲ್ ಶ್ರೀನಾಥ್ ಇಲ್ವಾ? ಅವ್ರ ಊರಿದು ಜಾವಗಲ್. ನೋಡಿ, ಇದು ಜಾವಗಲ್ ಶ್ರೀನಾಥ್ ಇದ್ರಲ್ಲ, ಅವ್ರ ಊರು ಜಾವಗಲ್. ಇಂಡಿಯನ್ ಫಾಸ್ಟ್ ಬೌಲರ್, ಮಾಜಿ ಇಂಡಿಯನ್ ಫಾಸ್ಟ್ ಬೌಲರ್ ಜಾವಗಲ್ ಶ್ರೀನಾಥ್ ಅವ್ರ ಊರು. ಜಾವಗಲ್ ಪ್ರಥಮ ದರ್ಜೆ ಕಾಲೇಜ್. ಮುಂದೆ ಕಾಣ್ತಾ ಇದೆ ನೋಡಿ ದೇವಸ್ಥಾನ. ಹಳೇಬೀಡು ಬಂದ್ವಿ ಈಗ. ಒಳ್ಳೆ ಮಳೆ ಬರ್ತಾ ಇದೆ, ಸಕ್ಕತ್ತಾಗಿದೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ನಮ್ಮ ಅದೃಷ್ಟ ಮಳೆ ನಿಲ್ತು, ಈಗ ಫುಲ್ಲು ಸ್ಟಾಪ್ ಆಗಿದೆ. ಹೀಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ, ಎಂಟ್ರಿ ಆ ಕಡೆಯಿಂದ ಕಣ. ಅಲ್ಲ, ಕಾಣಿಸ್ತಾ ಐತೆ ಎಂಟ್ರಿ ಆ ಕಡೆಯಿಂದ. ನಡಿ ಹೆಂಗೋ ನಡಿ.
70 ಏನೋ ಕಣೆ 70 ಅಷ್ಟೊಂದು ಎಂಟ್ರಿ ಟಿಕೆಟ್ ಏನಿಲ್ಲ ಎಂಟ್ರಿ ಟಿಕೆಟ್ ಇಲ್ವಾ? ನೋಡಿ ಈಗ ಜಸ್ಟ್ ಹಳೇಬೀಡು ಎಂಟ್ರಿ ಆಗ್ತಾ ಇದ್ವಿ. ಮಳೆಯ ಸಹ ಸ್ವಾಗತಿಸ್ತಿದ್ದಾನೆ. ತುಂಬ ಚೆನ್ನಾಗಿದೆ. ಏನು ಮಗನೇ ಅದು? ಈಗ ಹಳೇಬೀಡು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಒಳಗಡೆ ಹೋಗಬೇಕು. ಫಸ್ಟ್ ಪ್ರತು ಹಳೇಬೀಡಿಗೆ ಎಂಟ್ರಿ ಫೀಸ್ ಇರ್ತಿದ್ದೀನಿ, ಈಗ ಇಲ್ಲ. ಅನುಕೂಲ ಮಾಡಿದ್ದಾರೆ. ಇದಷ್ಟೇನಾ? ಹಳೆ ಬಂದಿದ್ಯಲ್ಲ, ಮರ್ತೋಗ್ಬಿಟ್ಟಿದ್ಯಾ? ಪುರಾತನ ಕಾಲದಲ್ಲಿ ಯಾವಾಗ ಹೇಳಿ? ಅದೇ ಬಸವಣ್ಣ ಎಲ್ಲ ಐತಲ್ಲ ದೊಡ್ಡದು, ಹೊಯ್ಸಳರ ಕಾಲದ ಹಳೇಬೀಡು ನೋಡಿ. ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲ ನೋಡಿ, ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ. ಒಳಗಡೆ ಎಂಟ್ರಿ ಇಲ್ವಾ? ಪ್ರತು ಅಲ್ಲಿ ಹೋಗಿದ್ವಲ್ಲ ಮಗ, ನೆನಪಿಕ್ಕಿಲ್ವಾ? ಅಲ್ಲೆಲ್ಲ ಹೋಗಿ ಆಟ ಆಡಿದ್ವಲ್ಲ, ಅಜ್ಜಿ ಎಲ್ಲ ಬಂದು. ಅದೇ ಇವ್ರು ಎಲ್ಲ ಹಾಳು ಮಾಡಿಬಿಟ್ಟವ್ರಲ್ಲ ವಿದ್ಯಾಭವನ. ಹಾಂ, ಬಸವಣ್ಣ ಇತ್ತು. ಫಸ್ಟ್ ಆ ಕಡೆಯಿಂದ ಬಿಡೋರ್ದಿನಿ, ಆ ಕಡೆಯಿಂದ ಎಂಟ್ರೆನ್ಸ್ ಇತ್ತು. ಅದಕ್ಕೆ ನಾನು ಆ ಕಡೆಗೆ ಹೋಗಿ ಬಂದಿದ್ವಿ ವಾಪಸ್. ಕನ್ಫ್ಯೂಸ್ ಆಗೋಯ್ತು. ಅಲ್ಲಾಸ್ ಬಂದಿದ್ವಲ್ಲ ಮಗನೇ. ಕಡೆ ತಾಂಡಿದ್ವಲ್ಲ. ನೋಡಿ, ಇದು ಹಳೇಬೀಡು ಇದೆಯಲ್ಲ, ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಇದು 2 ದೇವಸ್ಥಾನ ಇದೆ. 2 ದೇವಸ್ಥಾನದಿಂದ ದ್ವಿಕೂಟ ದೇವಸ್ಥಾನ ಅಂತ ಕರೀತಾರೆ. ನೋಡಿ, ಬರ್ತಿದ್ದಂಗೆ ಗಣೇಶ, ನಮ್ಮ ಗಣಪತಿ ಇದ್ದಾರೆ. ಅದ್ರ ಭಿನ್ನ ಆಗಿದೆ ವಿಗ್ರಹ. ಈ ಥರ ಎಲ್ಲ ನೋಡೋದು ತುಂಬ ಬೇಜಾರಾಗುತ್ತೆ. ಏನು ಡಿಸೈನ್ ನೋಡೋ ಪ್ರತಿಯಲ್ಲಿ ಕಿರೀಟ ನೋಡಿ, ಏನು ವರ್ಕ್ ಇದೆ ಕಿರೀಟ ಮತ್ತು ಹಿಂದೆ ಇರೋ ಪ್ರಭಾವಳಿ. ಆದರೆ ಗಣಪತಿ ಭಿನ್ನ ಆಗಿದೆ. ಗಣಪತಿ ಭಿನ್ನ ಆಗಿದೆ. ಹೊಯ್ಸಳರ ಲಾಂಛನ. ಹೊಯ್ಸಳ ಹುಲಿನ ಸಂಹಾರ ಮಾಡ್ತಿರೋದ ಹೊಯ್ಸಳರ ಲಾಂಛನ ಇದು. ಯಾಕೆ ತಗೊಂತೀವಿ ಗೈಡ್ನ? ಸರಿ. One guide for the service you have to explain. Definitely have a idea. ಯಾಕೆ ಲೋಟ್ ಹಿಂಗಾಡ್ತಿದ್ದೀವಿ? ಹೊರಗಡೆ ಕಲ್ಲ ಸುಮಾ ನೋಡಿ, ಇಲ್ಲಿಂದ ಫಸ್ಟು ಗಣಪತಿ ಇಲ್ಲಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದಂತೆ. ಇಲ್ಲಿಂದನೇ ಗಣಪತಿಯಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ನೋಡಿ. ಇಲ್ಲಿ ಗಣಪತಿ ನೋಡ್ತಾ ಇದ್ದೀವಲ್ಲ, ಈ ಗಣಪತಿಯಿಂದನೇ ಸ್ಟಾರ್ಟ್ ಮಾಡಿರೋದು ಫಸ್ಟು. ಕನಿಷ್ಕ ಏನೋ ಅವರನ್ನು ಕೂರ್ಗ ಮಾಡಿ ಏನೇನೋ ಒಳ್ಳೆ ಉದ್ದೇಶ ಪರ್ಮಿಷನ್ ಯಾವತ್ತು ಬೇಕು ಅವರು ತಂದರೆ ಅವರು ಡಿಪಾರ್ಟ್ಮೆಂಟ್ ಅಪ್ಲೈ ಮಾಡ್ತಾರೆ. ಈಗ ಪರ್ಮಿಷನ್ ಲೆಟರ್ ತಕ್ಕ ಮಾಡ್ಕೊಂಬ ಅದರಿಂದ. ಹಾಂ, ಇದಾ? ಓಹೋ, ಅದೇ ಆನೆನ ಹೊಟ್ಟೆ ತುಳಿತಾ ಇರೋದು. ಒಳಗಡೆ ಶಿವ ಇರೋದು. ಓಕೆ. ಆ ಉಗ್ರು ಐತೆ ನೋಡಿ, ಆನೆ ಚರ್ಮದಿಂದ ಆಚೆನೂ ಬಂದೈತಿ. ಗಜ ಚರ್ಮಾಂಬರ ಅಂದ್ರೆ ಆ ಉಗ್ರು ಮೇಲಿರೋದಕ್ಕೆ, ಅಂಬರ ತೋರಿಸಿರೋದಕ್ಕೆ ಗಜ ಚರ್ಮಾಂಬರ ದಾರಿ. ಅಲ್ಲಿ ಮೇಲ್ಗಡೆ ಉಗುರಿದೆ ನೋಡಿ ತುದಿಲಿ. ಓಹೋ, ಮೇಲ್ಗಡೆ ಕಾಲಿದೆ ನೋಡಿ ಆನೆದು. ತಡ್ಸಕ್ಕೆ ಟ್ರಾನ್ಸ್ಫರ್ ಮಾಡ್ತೀರಾ? ತಡಿಸ್ತಾರೆ ಕ್ಯಾಪ್
ಇದು ಮಹಿಷಾಸುರನ ಅಥವಾ ಚಾಮುಂಡಿ. ಮಹಿಷಾಸುರ ರೂಪದ ಕೋಣದ ರೂಪದಲ್ಲಿ ಬರುವ ರಾಕ್ಷಸನನ್ನು ಪಾರ್ವತಿ ಚಾಮುಂಡಿ ಸಂಹಾರ ಮಾಡ್ತಾರೆ. ಸಂಹಾರ ಮಾಡೋದಕ್ಕೆ ಬೆನ್ನ ಮೇಲೆ ಕಾಲು ನೆಟ್ಟು ಆ ಕಾಲಿನ ಬಾರಕ್ಕೆ ನಾಲ್ಕು ಸಡಗು ಅದು ಪುಸ್ತಕದ ಚರ್ಮದ ನೆಲೆಗಳು ಮಾಡಿ ಇದು ಪಾರ್ವತಿ ರೌದ್ರ ರೂಪದಲ್ಲಿ ಇರೋದ್ರಿಂದ ಅವಳು ಇನ್ನೊಂದು ವಾಹನ ಸಿಂಹ ಕೂಡ ಕೆಳಕ್ಕೆ ಅಲ್ಲಿ ಮುಂದಿಸ್ಕೊಂಡಿರಲ್ಲ ಇಲ್ಲಿ ಸಿಂಹ ಇದೆ. ಅದು ಮೇರಡೊಬ್ಬ ರಾಕ್ಷಸ ನೋಡಿ ಅವನು ಮತ್ತೆ 2 ಕಾಲು ಕಾಣ್ತಿಲ್ಲ. ಇದು ಚಂಡಾಮುಂಡ ಎಂಬ ರಾಕ್ಷಸರು. ಈ ಚಂಡಾಮುಂಡ ಎಂಬ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ನೋಡಿ ಅವನಿಗೆ ಚಂಡಿ ಚಾಮುಂಡಿ ಅಂತ ಹೆಸರು ಬರ್ತದೆ. ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬರ್ತದೆ. ಇದು ಲಾಂಛನ ಚಿನಿ. ಹ್ಞೂ ಹಂಗೆ ಅದು ಡಿಸೈನ್ ಅದು. ಒಂದೊಂದು ಕಾರಣದಲ್ಲಿ 5 ವಿಗ್ರಹಗಳು ಅದೇ ರೌಂಡ್ ಬಣ್ಣ ಸ್ಕ್ವೇರ್ ಮಾಡೋದು. ಮತ್ತು ಎರಡನೇ ಕಾರಣ ಏನಂದರೆ ಏನು ಮೂಲದ ವಿಗ್ರಹಗಳು ಇದು ಯಾವತ್ತೂ ನೇರವಾಗಿ ಬಿಸಿಲು ಮಳೆ ಬೀಳೋದಿಲ್ಲ. ಸೊ ವಾತಾವರಣದ ಮಟ್ಟದಲ್ಲಿ ಎಕ್ಸ್ಪೀರಿಯನ್ಸ್. ಮತ್ತು ಮೂರನೇದೇನೆಂದರೆ ಸೂರ್ಯಗ್ರಹಣ ಆಗ್ತದೆ, ಚಂದ್ರಗ್ರಹಣ ಆಗ್ತದೆ, ನಕ್ಷತ್ರಗ್ರಹಣ ಆಗಿಲ್ಲ. ನಕ್ಷತ್ರಗಳು ಯಾವಾಗ ಮುಳುಗ್ತಾರೆ ಅದೇ ರೀತಿ ಕಾಡುಗಳು ಯಾವಾಗ ಮುಳುಗ್ತಾರೆ. ಮತ್ತು ಪಟ್ಟಿಯಲ್ಲಿ ನೀವು ಭಕ್ತ ಪ್ರಹ್ಲಾದ ಕಥೆನ ನೋಡಿದರೆ ಎರಡನೇ ಕಶಪು ಪ್ರಹ್ಲಾದನ ಸಾಯಿಸ್ಕೊಂಡು ಸೈನಿಕನಂತೂ ಬರ್ತಾ ಇದ್ದಾನೆ, ಮಾವನಂತೂ ಕಟ್ಟಿಸ್ತಾ ಇದ್ದಾನೆ, ಆನೆಗಳಂತೂ ತೋರಿಸ್ತಾ ಇದ್ದಾನೆ. ನಂತರ ಬೆಂಕಿಯಲ್ಲಿ ಹಾಕಿದ ಮನೆಗೆ ಬೆಟ್ಟದ ಬೆಟ್ಟ ಅಂತ ಹೇಳೋದಕ್ಕೆ ತಿರುಪತಿ ಬೆಟ್ಟ ಮಾಡ್ತಾರೆ. ಬೆಟ್ಟದ ಹರಿನಾಮನ ಬೆಟ್ಟ ಮಾಡ್ತೇನೆ. ನೆಕ್ಸ್ಟ್ ಡೇಲಿ ನಾವು ಹರಿವಿಂದ ಕೇಳಿದಾಗ ಅರಮನೆಯ ಕಂಬದಲ್ಲಿ ಕೊಡ್ತೇವೆ. ಈ ಕಂಬಕ್ಕೆ ಹಿರಣ್ಯಕಶ್ಯಪು ತನ್ನ ಗದೆಯಿಂದ ಜೋರಾಗಿ ಹೊಡೆದಾಗ ಹೊಡೆದಂಥ ಶಬ್ದಕ್ಕೆ ಅರಣ್ಯದಂಥ ಸೈನಿಕರೆಲ್ಲ ಪ್ರಜ್ಞೆ ತಪ್ಪಿಸಿದ್ದಾರೆ. ಇದಕ್ಕೆ ಚಿಕ್ಕದಾಗಿ ಬರುತ್ತಾರೆ ಸಿಂಹ ಈ ಭಾಗದಲ್ಲಿ ಉಗ್ರ ರೂಪದ ತಾಳಿ ಹಿರಣ್ಯಕಶ್ಯಪನ್ನು ಸಂಹಾರ ಮಾಡ್ತಾ ಇದ್ದಾರೆ. ಎಲ್ಲಕ್ಕೊಂದು ಮೂರ್ತಿ ಕಥೆಯನ್ನು ನೋಡಬಹುದು. ನೋಡಿ ಇದು ಭಕ್ತ ಪ್ರಹ್ಲಾದ ಸ್ಟೋರಿ. ಇದು ಇಲ್ಲ ಐತೆ ನೋಡೋದು ಸ್ಟೋರಿ. ಆನೆ ಕೈಲಿ ತುಳಿಸ್ತಾ ಇರೋದು ಭಕ್ತ ಪ್ರಹ್ಲಾದನ. ಹಾಂ ನೋಡಿ ಇಲ್ಲಿ ಭಕ್ತ ಮತ್ತು ಸೈನಿಕರೆಲ್ಲ ಹೊಡಿತಾ ಇರೋದು. ಕಾಫಿ ಕುಡ್ಕೊಳ್ಳೋದು ನೋಡಿ. ಉಗ್ರ ನರಸಿಂಹ ರಾಜನ್ನ ಸಂಹಾರ ಮಾಡ್ತಾ ಇರೋದು. ಇದರಲ್ಲೇನೋ ಮೋಸ ಇದೆ, ದಾನ ಕೊಡಬೇಡ ಅಂತ ರಾಕ್ಷಸರು ಶುಕ್ರಾಚಾರ್ಯ ಹೇಳಿಕೊಂಡು ಕೈ ಕಟ್ಟಿನ ಮಾಡಿರ್ತಾರೆ. ಆದರೂ ಕೂಡ ದಾನ ಕೊಡ್ತಿದ್ದಾರೆ. ನಾವುಗಳು ಅಷ್ಟರಲ್ಲಿ ಒಂದು ಸಣ್ಣ ನೀತಿ ಕಥೆಯನ್ನು ಮಾಡ್ಬೋದು. ನೋಡಿ, ಸಮಾಜದಲ್ಲಿ ದಾನ ಕೊಡೋದು ತುಂಬ ದೊಡ್ಡವರು, ಹಾಗಾಗಿ ಬಲಿಕಟ್ಟು ಹೊರಟಿರೋ ದೊಡ್ಡದಾಗ್ತದೆ. ದಾನ ತಗೊಳ್ಳೋದು ಒಂದು ಸ್ವಲ್ಪ ಸಣ್ಣವರು, ಹಾಗಾಗಿ ಇಷ್ಟೊಂದು ಸ್ವಲ್ಪ ಚಿಕ್ಕದಾಗಿ ಕೊಡ್ತೇನೆ. ದಾನ ಕೊಡೋದನ್ನ ಬೇಡ ಅಂತ ಕೇಳೋದು ನೋಡಿ, 3ನೇ ಸಿದ್ಧಾಡ್ಕೊಡ್ತಾರೆ ಅವರಿಂದ ತಿಳ್ಕೊಳ್ತಾರೆ. ಹಾಗಾಗಿ ಶುಕ್ರಾಚಾರ್ಯ ದಾನ ಕೊಡೋದು ತಗೊಳ್ಳೋದು ಕೊಡೋದನ್ನ ಬೇಡ ಅಂತ ಕೇಳೋದು. ಈ ವಾಮನ ರೂಪದಲ್ಲಿರುವಂಥ ವಿಷ್ಣು ದಾನ ಪಕ್ಷದಾದ್ಮೇಲೆ ನೋಡಿ ತ್ರಿವಿಕ್ರಮನಾಗಿ ಬೆಳೆದಿದೆ. ಇದು ವಿಷ್ಣುವಿನ ತ್ರಿವಿಕ್ರಮ ರೂಪ. 3 ಪಾದವನ್ನು ದಾನವಾಗಿ ಪಡ್ಕೊಂಡಿರ್ತಾನಲ್ಲ, ಅದನ್ನು ಒಂದು ಪಾದವನ್ನು ಭೂಮಿಯಲ್ಲಿ ಇಟ್ಟಿದ್ದಾನೆ, 2ನೇ ಪಾದನ ಆಕಾಶಕ್ಕಿಟ್ಟಿದ್ದಾನೆ. ಅಲ್ಲಿ ಬ್ರಹ್ಮದೇವ ಆ ವಿಷ್ಣುವಿನ ತ್ರಿವಿಕ್ರಮ ರೂಪವನ್ನು ನೋಡಿ ಹೊಡಿತಾ ಇದ್ದಾನೆ. ಹೊಡೆದಂಥ ನೀರು ನದಿ ರೂಪದಲ್ಲಿ ಕೆಳಗೆ ಬರ್ತಾ ಇದೆ. ಆ ನದಿ ಅಂತೂ ಗಂಗಾ ನದಿ ಅಂತ ಹೇಳೋದು. ಅದು ನದಿ ಅಂತ ಕಂಡಿಡಲಿಕ್ಕೆ ನದಿಯಲ್ಲಂತ ಜಲಚರಗಳನ್ನ ಮೀನು, ಆಮೆ, ಕಪ್ಪೆಲ್ಲ ಕೆಲಸ ಮಾಡಿದ್ದಾರೆ. ಇದು ಕತೆ ಮುಂದುವರೆದಿಲ್ಲ. ಇಲ್ಲಿ 2 ಪಾದನ ಮಾತ್ರ ತೋರ್ತಿದ್ದಾರೆ. ನಂತರ 3ನೇ ಪಾದ ಎಲ್ಲಿದ್ದೆ ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ತಲೆ ಬಿಡುತ್ತೆ ಕೇಳ್ಕೊತಾನೆ. ತಲೆ ಬಿಟ್ಟ ಒಂದು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅವತ್ತಿನ ದಿನ ಬಲಿಪಾಗಿನಿ ಹೆಸರು ಆಗ್ತದೆ. ಬಳ್ಳಿ ಆ ಬಳ್ಳಿ ಹೂವಿನಲ್ಲಿ ಅದನ್ನೇ ಪಾದಕ ಬಳಿ. ಈ ಪಾದಕ ಹೂ ಸ್ವರ್ಗದಲ್ಲಿರೋಂಥದ್ದು, ಅಂದರೆ ಇಂದ್ರನ ವನದಲ್ಲಿರೋಂಥದ್ದು. ಆ ಹೂವನ್ನು ಶ್ರೀಕೃಷ್ಣನ ಹೆಂಡತಿ ಸತ್ಯಭಾಮೆ ಬೇಕು ಅಂತ ಆಸೆ ಪಡ್ತಾಳೆ. ಆಗ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಅವರ ವಾಹನವಾದ ಗರುಡನ ಮೇಲೆ ಕುಳಿತುಕೊಂಡು ಹೋಗಿ ಸ್ವರ್ಗದಲ್ಲಿರೋಂಥ ಪಾರಿತ ಹೂವಿನ ಬಳ್ಳಿಯನ್ನು
ಕತ್ಕೊಂಡು ಬರ್ತಾ ಇದ್ದಾರೆ, ಅವರಿಗೆ ಕೈ ಇಟ್ಕೊಂಡಿದ್ದಾರೆ. ಈ ವಿಚಾರ ತಿಳಿದಂಥ ಸ್ವರ್ಗದ ಅಧಿಪತಿ ಇಂದ್ರ ಅವನ ಯುದ್ಧ ಆಡಲಿಕ್ಕೆ ಓಡ್ಕೊಂಡು ಬರ್ತಾ ಇದ್ದಾನೆ. ಅವನ ವಾಹನವಾದ ಐರಾವತದ ಮೇಲೆ, ಅಂದರೆ ಆನೆಯ ಮೇಲೆ. ಅಲ್ಲಿ ಆನೆ ಓಡುವ ರೀತಿಯಲ್ಲಿ ರನ್ನಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆತ್ತ ಕೆಲಸ ಮಾಡಿದ್ದಾರೆ. ಅವರಿಗೆ ಕಾಲುಗಳು ಬೆಂಡಾಗಿದೆಯಾ, ಬಾಲ ಮೇಡೋಗಿದೆ, ಕಿವಿ ಹಿಂದೆ ಮುಂದೆ ಹಾರಾಡ್ತಾ ಇದೆ. ಆ ಆನೆ ಓಡುವಂಥ ವೇಗಕ್ಕೆ, ಸ್ಪೀಡಿಗೆ ಇಂದ್ರನ ಹೆಂಡತಿ ಸಚ್ಚಿ ದೇವಿ ಆನೆಯನ್ನು ಬಿಟ್ಟು ಮೇಲ್ಬಾಕಿ ಜಂಪ್ ಮಾಡ್ತಾಳೆ, ಬಿದ್ದಿದ್ದಾಳೆ. ಅವಳಿಗೆ ನಾನಿಲ್ಲಿ ಬಿದೋಗ್ತೀನಿ ಅನ್ನೋ ಭಯ ಕೂಡ ಆಗ್ತಿದೆ. ಹಾಗಾಗಿ ಶಿಲ್ಪಿಗಳ ಮುಖವನ್ನು ತುಂಬ ಭಯದಲ್ಲಿ ಇರಿಸಿ ತೋರಿಸ್ತೀನಿ. ನಂತರ ಯುದ್ಧ ಅಷ್ಟಲ್ಲಿ ಕಾಮನಾಗಿ ಶ್ರೀಕೃಷ್ಣ ಗೆಲ್ತಾನೆ. ಯಾಕೆಂದರೆ ಶ್ರೀಕೃಷ್ಣ ವಿಷ್ಣುವಿನ 8ನೇ ಅವತಾರ. ಮತ್ತೆ ಇಲ್ಲೊಬ್ಬರು ಉದ್ದ ಕೋಟು ಟೋಪಿ ಹಾಕೊಂಡಿದ್ದಾರೆ. ಇವರು ಆಗಿನ ಕಾಲದ ಧರ್ಮಾಧಿಕಾರಿ, ಧರ್ಮಚಕ್ರ ಮತ್ತು ಧರ್ಮ ಬಂಧನ ಹೇಳ್ಕೊಂಡಿದ್ದಾರೆ. ಈಗ ಜಡ್ಜ್ಗಳಲ್ಲಿ ಹಾಕೊಂತಾರತ್ತೆ ಲಾಂಗ್ ಓಪನ್ ಕೋಟನ್ನು ಹಾಕೊಂಡಿದ್ದಾರೆ. ಇದನ್ನು ಬ್ರಿಟಿಷರ ಕಾಪಿ ಅಂತ ಹೇಳ್ತಾರೆ. ಬಟ್ ಅವ್ರು ಬ್ರಿಟಿಷರು ಬಂದಾಗ 16ನೇ ಶತಮಾನ, ಇದನ್ನು 12ನೇ ಶತಮಾನದಲ್ಲೇ ಮಾಡಿದ್ದಾರೆ. ಅಂದರೆ ಅವ್ರು ಬರೋಕ್ಕಿಂತ 400-500 ವರ್ಷಗಳ ಹಿಂದೆ ನಮ್ಮಲ್ಲೂ ಕೂಡ ಎಲ್ಲ ರೀತಿಯಲ್ಲಿ ಉಡುಪು ಡ್ರೆಸ್ ಸಿಗ್ತದೆ ಗೊತ್ತಾಗ್ತದೆ. ಚೆನ್ನಕೇಶ್ವ ಅಂದರೆ ಸುಂದರವಾದ ವಿಷ್ಣು. ಇಲ್ಲಿ 3 ಅಡಿ ಎತ್ತರ ಇದೆ. ಅಲ್ಲಿ ಗರ್ಭಗುಡಿಯಲ್ಲಿ 12 ಅಡಿ ಎತ್ತರ ಇದೆ. ಒಂದೇ ಕಲ್ಲಲ್ಲಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಆ್ಯಕ್ಚುಲಿ ಅದರ ಮೂಲ ಹೆಸರು, ಮೊದಲನೇ ಹೆಸರು ವೀರನಾರಾಯಣ ಅಂತ. ಅಂದರೆ ಆ ಸ್ಟ್ಯಾಚು ಅಷ್ಟು ಹ್ಯಾಂಡ್ಸಮ್ ನೋಡಲಿಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ಚೆನ್ನಕೇಶ್ವ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ. ಮತ್ತು ಇಲ್ಲೊಬ್ಬ ಅಪ್ಸರೆ ಭರತನಾಟ್ಯ ಮಾಡ್ತಾರೆ. ಭರತನಾಟ್ಯ ಅಂದರೆ ಗೊತ್ತಲ್ಲ, ಭಾ ಅಂದರೆ ಭಾವ, ರಾ ಅಂದರೆ ರಾಗ, ತಾ ಅಂದರೆ ತಾಮ, 3 ದಿನ ಭರತನಾಟ್ಯ ಅಂತ. ಒಂದು ಕಷ್ಟಕರವಾದ ಒಂದು ಭರತನಾಟ್ಯದಲ್ಲಿ ನಾನೇ ಪ್ರವೀಣ ಅನ್ನೋ ಜಂಬವನ್ನು, ಅಂದರೆ ತುಂಬ ಗರ್ವದಲ್ಲಿ ಇರುತ್ತೆ, ಮುಖನ ತೋರಿಸಿ ನೋಡಿ, 2 ಮುಗಳು ನೋಡಿ ಮೇಡೋಗಿದೆ. ಆ ಭರತನಾಟ್ಯದ ಭಂಗಿಯಲ್ಲಿ ಅವಳು ಅಂಗಾಲು ನೋಡಿ, ಕಾಲನ್ನು 4 ಬೆರಳುಗಳು ಈ ಕಡೆ ಇದೆ, ಬೆರಳು ಆ ಕಡೆ ಇದೆ. ಆ ಪಾದದಲ್ಲಿರುವಂಥ ಚರ್ಮದ ಗರಿಗಳನ್ನು ಕೂಡ ಕೆತ್ತ ಕೆಲಸ ಮಾಡಿದ್ದಾರೆ. ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ. ಮತ್ತು ಇದು ತುಂಬ ರೇರ್ ಸ್ಟ್ಯಾಚು. ಹರಿಹರ ಅಥವಾ ಶಂಕರನಾರಾಯಣ, ಅರ್ಧ ಶಿವ ಅರ್ಧ ವಿಷ್ಣು. ಶಿವ ಅಂತ ಕಾಣಲಿಕ್ಕೆ ತ್ರಿಶೂಲ ಡಮರು ರುದ್ರಾಕ್ಷ ಇದೆ. ವಿಷ್ಣು ಅಂತ ಕಾಣಲಿಕ್ಕೆ ಶಂಕು ಚಕ್ರ ಗದೆ ಇದೆ. ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಲ್ಲ, ಆ ಒಂದು ಉದಾಹರಣೆಗೆ ಕೆತ್ತನೆ ಕೆಲಸ ಮಾಡಿದ್ದಾರೆ. ರೆಡ್ ಕಲರ್ ಇದೆ, ಮಡ್ ಕಲರ್ ಇದೆ, ಆರೆಂಜ್ ಕಲರ್ ಇದೆ. ಎಲ್ಲೆಲ್ಲಿ ಕೆತ್ತನೆ ಕೆಲಸ ಮುಗಿದಿತ್ತು ಅಲ್ಲೆಲ್ಲ ಟೆರಕೋಟ ಪೇಂಟನ್ನು ಮಾಡಿದ್ರು. ಬಟ್ ವೆದರ್ಗೆಲ್ಲ ಹಾಳಾಗಿದೆ. ಇದು ಚಕ್ರಧಾರಿ ಭೈರವ. ಶಿವನಿಗೆ 64 ರೂಪಾಯಿದೆ. ಅಲ್ಲಿಗೂ ಕೂಡ ಒಂದು. ಇಲ್ಲಿ ಶಿವ ತನ್ನ ಕೈಯಲ್ಲಿ ಕಾಲಚಕ್ರ ಅಂದ್ಕೊಂಡಿದ್ದಾನೆ. ಆ ಚಕ್ರದ ಡಿಸೈನ್ ನೋಡಿ, ಈಗ ಸೈಕಲ್ಗೆ ಫ್ರೀ ವೀಲ್ ಅಂತ ಆರ್ತಿ ಡಿಸೈನ್ ಮಾಡಿದ್ದಾರೆ. ಬಟ್ ಸೈಕಲ್ ಕಂಡುಹಿಡಿದು 17ನೇ ಶತಮಾನದಲ್ಲಿ, ಇದನ್ನು ಮಾಡೋದು 12ನೇ ಶತಮಾನ. Sit down also, brothers. ನುಡಿ ನೋಡಿ ಕಪಿ ಚೇಷ್ಟೆ ಮಾಡ್ತೀವಿ, ಬಾಯಿ ಬಿಟ್ಕೊಡ್ತೀವಿ ಅಂತ. ಸುಂದರವಾಗಿರೋ ವಸ್ತು ನೋಡಿದ್ರೆ ಮನುಷ್ಯನ ಮನಸ್ಸು ಚಂಚಲ ಆಗುತ್ತೆ ಅಂತ. ಆ ಕಪಿನ ಓಡಿಸ್ಲಿಕ್ಕೆ ಅವರು ಬೇಡದು ಕೋಲ್ನ ತೊಗೊಳ್ತೇವೆ ನೋಡಿ. ಆ ಕೋಲ್ನ ತಗೊಳ್ಳೋಂಥ ಮೂಮೆಂಟ್ನಲ್ಲಿ ಕಾಲಿಗೆ ಆ ಕಾಲಿಗೆ ಸ್ಲಿಪ್ಪರ್ ಇರುತ್ತೆ, ಗ್ಯಾಪ್ನು ಕೂಡ ಮಾಡಿದ್ದಾರೆ. ಆ ಸ್ಲಿಪ್ಪರ್ನು ಕೂಡ ತುಂಬ ಮಾಡರ್ನ್ ಆಗಿ ವಿಧಾನ ಮಾಡಿದ್ದಾರೆ. ನೆಕ್ಸ್ಟ್ ಸೀರೆ ಬಾರ್ಡರ್ ನೋಡಿ ಎಂಬ್ರಾಯ್ಡಿಂಗ್ ಅಂತ. ಆ ಸೀರೆ ಬಾರ್ಡರ್ಗೆ ಎಂಬ್ರಾಯ್ಡರಿ ಕೂಡ ಮಾಡಿದ್ದಾರೆ. ಅಂದರೆ ಫ್ಯಾಷನ್ ವಸ್ತುನಲ್ಲ, 1000 ವರ್ಷಗಳಿಂದಲೇ ಎಲ್ಲ ಇತ್ತು ಅನ್ನೋದು ಗೊತ್ತಾಗುತ್ತೆ. ನೀವಿಲ್ಲೂ ಕೂಡ ಒಬ್ಬರು ದೇವರು. ಹಾಗಾಗಿ ಪ್ರತಿ ಮೂಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಇದು ದಂತಕಾಲ ಭೈರವ. ಶಿವನಿಗೆ 64 ರೂಪಾಯಿ ಹೇಳಿದ್ನಲ್ಲ, ಅಲ್ಲಿದು ಕೂಡ ಒಂದು. ಇಲ್ಲಿ ಶಿವ ತನ್ನ ಕೈನಲ್ಲಿ ರಾಕ್ಷಸನ ವೃಂದವನ್ನು ಇಟ್ಕೊಂಡಿದ್ದಾನೆ. ಅದರಿಂದ ಹನಿವಂತ ರಕ್ತವನ್ನು ಕೆಳಭಾಗದಲ್ಲಿ ಹೆಣ್ಣು ಪಿಶಾಚಿ ಕುಡಿತಾ ಇದೆ. ಆ ಹೆಣ್ಣು ಪಿಶಾಚಿ ಇದೆ ಹಾಲನ್ನು ಒಂದು ಮರಿ ಪಿಶಾಚಿ ತಪ್ಕೊಂಡು ಕುಡಿತಾ ಇದೆ. ಅಂದರೆ ಶಿಲ್ಪಿಯ ಕಲ್ಪನೆ ಈ ಪಿಶಾಚಿಗಳು ಸಹ ಜನರೇಷನ್ ಮಕ್ಕಳು ಚಕ್ರವ್ಯೂಹವನ್ನು ದ್ರೋಣಾಚಾರ್ಯ ರಚನೆ ಮಾಡ್ತಾರೆ. ಇದರ ಒಳಭಾಗ ಕಳ್ಕೊಂಡು ಹೋಗಿ ಹೊರಭಾಗ ಬರಲಿಕ್ಕೆ ಗೊತ್ತಿರೋಂಥದ್ದು ದ್ರೋಣಾಚಾರ್ಯ, ಶ್ರೀಕೃಷ್ಣ, ಅರ್ಜುನ. ಆದರೆ ಇಲ್ಲಿ ಅರ್ಜುನನ ಮಗ ಅಭಿಮನ್ಯು ಯುದ್ಧ ಆಡ್ಕೊಂಡು ಒಳಭಾಗ ಹೋಗ್ತಾನೆ. ಬಟ್ ಹೊರಭಾಗ ಬರಲಿಕ್ಕೆ ಗೊತ್ತಿರೋದು ಕತೆ. ಹಾಗಾಗಿ ಅದು ಒಳಭಾಗ ಸತ್ತೋಗ್ತಾನೆ. ಇಲ್ಲಿ ಅಭಿಮನ್ಯು ಮತ್ತು ದ್ರೋಣಾಚಾರ್ಯ ಇಬ್ಬರು ಯುದ್ಧ ಮಾಡ್ತಿರೋಂಥ ಸನ್ನಿವೇಶ. ಇನ್ನು ದ್ರೋಣಾಚಾರ್ಯ ಅಂತ ಕಂಡಿದ್ದಕ್ಕೆ ಕುಂಭಧ್ವಜನ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ದ್ರೋಣಾಚಾರ್ಯನ ಕುಂಭ ಸಂಭವ ಅಂತ ಹೇಳ್ತಾರೆ. ಅಂದರೆ ಕುಂಭದಿಂದ ಹುಟ್ಟಿ ಬಂದವನು ಅಂತ. ಅದನ್ನೇ ಇಂಗ್ಲೀಷ್ನಲ್ಲಿ ಟೆಸ್ಟಿವ್ ಬೇಬಿ ಅಂತ ಹೇಳ್ತೀವಿ, ಪ್ರಜ್ಞಾನ ಶಿಶು ಅಂತ ಹೇಳ್ತೀವಿ. ಇದೆಲ್ಲ ಮಹಾಭಾರತ ಯುದ್ಧ ಸನ್ನಿವೇಶನೇ. ಬಟ್ ದಾಳಿಲಿ ತಲೆಗಳನ್ನು ನೋಡಬಹುದು. ಭೀಮನಿಗೆ ಅಂತ ಇದೆ. ಆ ರೀತಿ ಸತ್ತಂತ ಆನೆಗಳ ರಾಶಿ ಎಲ್ಲಿಗೆ ಮುಟ್ಟಿದೆ ಅಂದರೆ ಆಕಾಶಕ್ಕೆ ಮುಟ್ಟಿದೆ ಅಂತ ಮೋಡಗಳನ್ನ ಕ್ಲೌಡ್ಸ್ನ ಮಾಡಿದ್ರೆ ಇಲ್ಲೆಲ್ಲ ಆನೆಗಳ ಸತ್ತಿದೆಯಾ. ಅದ್ರ ಮಧ್ಯಭಾಗದಲ್ಲಿ ಆನೆ ಓಡಿಸುವಂಥ ಮಾಹುತರು ಅಂತ ಇರ್ತಾರಲ್ಲ, ಅವರು ಕೂಡ ಸೆಂಟ್ರಲ್ ಸತ್ತಿ. ಅಂದರೆ ತುಂಬ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ತುಂಬ ವಿಚಾರ ಮಾಡಿ, ತುಂಬ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಿ. ಸ್ವಲ್ಪ ನೋಡಿ, ಈಗೆಲ್ಲ ಎಳೆದಿರೋ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕುಡಿಲಿಕ್ಕೆ ಬಿಡಿಸಲ್ಲ, ಸ್ಟ್ರಾ ಪೈಪ್ ನೋಡಿ. ಮೂಲಲ್ಲಿ ಸ್ಟ್ರಾ ಪೈಪ್ಸ್ ಇದೆ. ಟೆಲಿಸ್ಕೋಪ್ ನೋಡಿ. ಈ ಟೆಲಿಸ್ಕೋಪ್ ಅನ್ನು 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಾಣದ ಅಂತ ಹೇಳ್ತಾರೆ. 12ನೇ ಶತಮಾನದಲ್ಲೇ ಮಾಡೆಲ್ ಮಾಡಿದ್ದಾರೆ. ಬಟ್ ಇದೆಲ್ಲ ಇತ್ತೋ ಇಲ್ವೋ ಅನ್ನೋದಕ್ಕೆ ಸರಿಯಾದ ಆಧಾರಗಳಿಲ್ಲ. ಹಾಗಾಗಿ ಈ ರೀತಿಯ ಕಲ್ಪನೆಗಳು, ಯೋಜನೆಗಳು ನಮ್ಮಲ್ಲಿ ತುಂಬ ಹಿಂದೆ ಗೊತ್ತಾಗ್ತದೆ.
ಡೀಟೇಲ್ಸ್ ತಗೊಳಕ್ಕೆ ಅದರಲ್ಲಿ. ಈ ರಾವಣ ಶಿವನ ಆತ್ಮಲಿಂಗಕ್ಕೋಸ್ಕರ ತುಂಬಾ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಅಂದರೆ ಶಿವನ ಆತ್ಮಲಿಂಗವನ್ನ ತನ್ನ ತಾಯಿಗೆ ತಂದುಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿರ್ತಾನೆ. ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ರಾವಣ ಶಿವನನ್ನು ಕುರಿತು 100 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಆದರೂ ಕೂಡ ಶಿವ ಬರೋದಿಲ್ಲ. ಕೊನೆಗೆ ರಾವಣ ತುಂಬಾ ಸಿಟ್ಟು ಬಂದು ಶಿವ ಪಾರ್ವತಿಯಂತಹ ಕೈಲಾಸ ಪರ್ವತವನ್ನು ಮೇಲೆತ್ತಾನೆ. ಆಗ ಶಿವನಿಗೂ ಕೂಡ ತುಂಬ ಸಿಟ್ಟು ಬಂದು ಆ ಪರ್ವತ ಮೇಲೆ ಭಾರ ಬಿಡ್ತಾನೆ. ಆ ಭಾರಕ್ಕೆ ರಾವಣನ ಕಣ್ಗುಡ್ಡಿಯರ ನೋಡಿ ಹೊರಡೆ ಬರ್ತಾ ಇದೆ. ಕುತ್ತಿಗೆ ಜಖಮಾಗಿದೆ, ಕಾಲ್ಗಡೆ ಆತ್ಮಹತ್ಯೆಗೊಂಡು ಚಾಚಿಕೊಂಡಿದೆ. ಆದರೂ ಕೂಡ ಶಿವ ಬರೋದಿಲ್ಲ. ಕೊನೆಗೆ ರಾವಣಿಗೆ ತುಂಬ ಸಿಕ್ಕೊಂಡು ತನ್ನ ಕತ್ತಿಯನ್ನು ತಗೊಳ್ತಾನೆ. ಕತ್ತಿಯನ್ನು ತಗೊಂಡು ತನ್ನ ಹೊಟ್ಟೆನ ಕುಯ್ಕೊಂಡು ಕರುಳುಗಳನ್ನು ತಗೊಂಡು ರುದ್ರವೀಣೆನಾಗಿ ಮಾಡಿಕೊಂಡು ಶಿವನನ್ನು ಸ್ಮರಿಸ್ತಾನೆ. ಅವನ ಬಗ್ಗೆ ಭಕ್ತಿಗೀತೆಗಳನ್ನ ಹಾಡುಗಳನ್ನ ಹೇಳ್ತಾನೆ. ಆ ಒಂದು ಭಕ್ತಿಗೆ ಮೆಚ್ಚುಗೆಯಾಗಿ ಶಿವನ ಆತ್ಮಲಿಂಗವನ್ನು ರಾವಣನಿಗೆ ಕೊಡಿದೆ. ಇದೇ ಆತ್ಮಲಿಂಗ ಇದು ಮುಂದಿನ ಕಥೆ ನಿಮಗೆ ಗೋಕರ್ಣದಲ್ಲಿ ಬರ್ತದೆ. ಅದನ್ನು ಗಣೇಶ ರಾವಣ ಮೋಸ ಮಾಡಿ ಕೆಳಭಾಗ ಇರ್ತಾನೆ. ಅಂತೂ ಗೋಕರ್ಣ ಅಂತ ಹೇಳ್ತೀವಿ. ನಂತರ ಒಂದು ಸಣ್ಣ ಕಲ್ಪನೆ ಇದೆ. ಕಲ್ಪನೆ ಅಷ್ಟೇ. ಈ ನಂದಿ ಮೇಲೆ ಶಿವಪಾರ್ವತಿ ಉಳ್ಕೊಳ್ಳೋದು. ಈ ನಂದಿ ಬೇರೆ ಶಿವನಿಗೆ ಮಾತ್ರ ವಾಹನ. ಪಾರ್ವತಿಗೆ ಮುಂಗುತ್ತಿದೆ, ಸಿಂಹ ಇದೆ. ಹಾಗಾಗಿ ಇಲ್ಲಿ ನಂದಿಗೆ ಡಬಲ್ ರೈಡಿಂಗ್ ಆಗಿದೆ. ಅಂದ್ರೆ ಆಲ್ರೆಡಿ 2 ವಾಹನಗಳಿದ್ದು ನನ್ನ ಮೇಲೆ ಕುಳಿತಿದ್ದಾಳಲ್ಲ ಅಂತ ನಂದಿಗೆ ತುಂಬ ಕೋಪವನ್ನು ಭಾರ ಕೂಡ ಮೇಲ್ಬಾಗ್ತಿದ್ದಾರೆ. ಹಾಗಾಗಿ ಶಿವ ಪಾರ್ವತಿ ಹಿಂಭಾಗದ ಕೈ ಹಾಕಿದ್ರು. ನಂದಿಗೆ ಟೆಚ್ ಮಾಡಿ ಸಿಗ್ನಲ್ ಮಾಡಿ ಹೇಳ್ತಾರೆ, ಒಂದು 5 ನಿಮಿಷ ಇಳಿದೋಗ್ತಾರೆ ಸಮಾಧಾನ. ಸಾವಿರಾರು ಜನ ಶಿಲ್ಪಿಗಳು. ಆಗ ಯುದ್ಧದ ಸನ್ನಿವೇಶದಲ್ಲಿ ಶಿರಸ್ತ್ರಾಣ ಅಂತ ಬಳಸೋರು ತಲೆಗೆ. ಅದು ಹೆಲ್ಮೆಟ್ ಮಾತ್ರ ನೋಡಿ, ಹೆಲ್ಮೆಟ್. ನಂತರ ಮೇಲೆ ನೀವು ಬಲಮುರಿ ಗಣೇಶ್ ನೋಡ್ಬೋದು. ಈ ಬಲಮುರಿ ಗಣೇಶನ ಗೃಹಸ್ಥ ಅಂತ ಹೇಳ್ತಾರೆ. ಅಂದ್ರೆ ಮದುವೆ ಆಗಿದೆ ಅಂತ ಕಂಡುಹಿಡಲಿಕ್ಕೆ 3 ಎಳೆ ಜನಿವಾರವನ್ನು ಕೆತ್ತನೆ ಅಂತ ಮಾಡಿದರು. ನಮ್ಮ 18 ಪುರಾಣಗಳಲ್ಲಿ 17 ಪುರಾಣಗಳು ಗಣೇಶನ ಬ್ರಹ್ಮಚಾರಿ ಅಂತ ಹೇಳಿದ್ರೆ, 18ನೇ ಪುರಾಣ ಶಿವಪುರಾಣ ಗೃಹಸ್ಥ ಅಂತ ಹೇಳುತ್ತೆ. ಇವನಿಗೆ ಸಿದ್ಧಿ ಬುದ್ಧಿಮೆ ಹೆಂಡತಿರಿದ್ದಾರೆ, ಶುಭಲಾಭ ಎಂಬ ಮಕ್ಕಳು ಕೂಡ ಅಂತ ಹೇಳುತ್ತೆ. ಬಟ್ ಇವ್ನು ಮಹಾನ್ ಕೋಪಿಷ್ಟ. ಹಾಗಾಗ್ಬಿಟ್ಟು ಸಾಮಾನ್ಯವಾಗಿ ಇವನನ್ನು ಮನೆಯಲ್ಲಿ ಯಾರು ಪೂಜೆ ಮಾಡೋದಿಲ್ಲ. ಪೂಜೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಾದ್ರೂ ಕೂಡ ಶಾಪವನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಕಾಮನ್ ಆಗಿ ನಾವು ನೀವೆಲ್ಲ ಪೂಜೆ ಮಾಡುವಂಥದ್ದು ಎಡಮುರಿ ಗಣೇಶ, ಅಂದರೆ ಎಡಬಕ್ಕೆ ಸುಂಡಿರುವಂಥ ಗಣೇಶ. ಈ ಬಲಮುರಿ ಗಣೇಶ ತುಂಬ ಶ್ರೇಷ್ಠ, ಆದರೆ ಪೂಜೆ ಮಾಡುವಂಥ ವಿಧಾನ ಇದೆಲ್ಲ ತುಂಬ ಕಷ್ಟ. ಹಾಗಾಗಿ ದೇವಾಲಯಗಳಲ್ಲಿ ಮಾತ್ರ ಪೂಜೆನ ಮಾಡ್ತಾರೆ. ಸಾಲುಗಳ ಲೈನ್ ನೋಡ್ಬೋದು. ಈ ರೀತಿ ಸಾಲುಗಳು ಈ ಟೆಂಪಲ್ ಸುತ್ತ ಇದೆ. ಮೊದಲಿಗೆ ಆನೆಗಳನ್ನ ಕೆತ್ತನೆ ಕೆಲಸ ಮಾಡಿದ್ದಾರೆ. ಈ ದೇವಾಲಯದ ಸುತ್ತ ಒಟ್ಟು 1248 ಆನೆ ಇದೆ. ಒಂದಿದ್ದಾಗ ಇನ್ನೊಂದಿಲ್ಲ, ಎಲ್ಲ ವಿಭಿನ್ನ ರೀತಿಯಲ್ಲಿ ಕೆತ್ತನೆ ಕೆಲಸ ಮಾಡಿದ್ದಾರೆ. 2ನೇ ಸಾಲಿನಲ್ಲಿ ಸಿಂಹಗಳಿದೆ. ಆನೆಗಳು ಶಕ್ತಿಯ ಸಂಕೇತ, ಸಿಂಹ ಧೈರ್ಯದ ಸಂಕೇತ, ಹೂಬಳಿಗಳ ಅಲಂಕಾರ ಸಂಕೇತ, ಕುದುರೆಗಳು ವೇಗದ ಸಂಕೇತ. ಅಂದ್ರೆ ಆಗಿನ ಕಾಲದ ಹೊಯ್ಸಳ ರಾಜರ ಆಳ್ವಿಕೆ ಹೇಗಿತ್ತು ಅಂದ್ರೆ ಆನೆ ಶಕ್ತಿ ಉತ್ಪನ್ನ ಈ ಪಟ್ಟಿಗಳನ್ನ ಮಾಡಿದ್ದಾರೆ. ಮಹಾಭಾರತ ಪುರಾಣಕಥೆ ಎಲ್ಲ ಮಾಡಿದ್ದಾರೆ. ಅದರಿಂದ ಸಮುದ್ರ ಮಂಥನ ಕಥೆ ಅಥವಾ ಕ್ಷೀರಸಾಗರ ಮಂಥನ. ಇಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಕ್ಷೀರಸಾಗರವನ್ನು ಅಂದರೆ ಹಾಲಿನ ಸಾಗರವನ್ನು ಕಡಿತಾ ಇದ್ದಾರೆ. ಕಡಿಯುವಂತಹ ಸಂದರ್ಭದಲ್ಲಿ ಮಂದಾರ ಎಂಬ ಪರ್ವತವನ್ನು ಕಡವಲಾಗಿ ಬೆಳೆಸ್ಕೊಂಡಿದ್ದಾರೆ. ವಾಸುಕಿ ಎಂಬ ಸರ್ಪವನ್ನು ಅಗ್ಗವನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ಪರ್ವತವನ್ನು ಸಮುದ್ರದಲ್ಲಿ ಮೊದಲಿಗೆ ಇಟ್ಟಾಗ ಏನು ಸಪೋರ್ಟ್ ಇದನ್ನು ಮುಳುಗ್ತಾ ಹೋಗುತ್ತೆ. ಆಗ ವಿಷ್ಣು ತನ್ನ 2ನೇ ಅವತಾರದ ಕೂರ್ಮಾವತಾರ ಅಂದರೆ ಆಮೆ ಅವತಾರದಲ್ಲಿ ಬಂದು ಈ ಒಂದು ಬೆಟ್ಟವನ್ನು ಮೇಲೆತ್ತುತ್ತಾನೆ. ಹಾಗಾಗಿ ಅದು ಸಮುದ್ರನ ಕಡಿದು ಅಮೃತವನ್ನು ತಗೊಳ್ಳಿಕ್ಕೆ ಸುಲಭ ಆಗುತ್ತೆ. 7ನೇ ಸಾಲಿನಲ್ಲಿ ಮಕರ ಪ್ರಾಣಿಯನ್ನು ಕೆತ್ತನೆ ಕೆಲಸ ಮಾಡಿದ್ದಾರೆ. ನೋಡಿ, ಇದೊಂದು ಕಾಲ್ಪನಿಕ ಪ್ರಾಣಿ, ಕಲ್ಪನೆ ಅಷ್ಟೇ. 7 ಪ್ರಾಣಿಗಳ ಅಂಗಗಳನ್ನ ಸೇರಿಸಿ ಒಂದು ಪ್ರಾಣಿಯನ್ನಾಗಿ ಮಾಡಿರುವಂಥದ್ದು. ಮೊದಲಿಗೆ ನೋಡಿ, ಆನೆಯ ಸೊಂಡಿಲು, ಮೊಸಳೆಯ ಬಾಯಿ, ಹಂದಿಯ ದೇಹ, ಸಿಂಹದ ಕಾಲುಗಳು, ಕೋತಿಯ ಕಣ್ಣು, ಹಸುವಿನ ಕಿವಿ, ನವಿಲಿನ ಬಾಲ. ಇದೊಂದು ಕಾಲ್ಪನಿಕ ಪ್ರಾಣಿ. ನಂತರ 8ನೇ ಸಾಲಿನಲ್ಲಿ ಹಂಸವನ್ನು ಕೆತ್ತನೆ ಕೆಲಸ ಮಾಡಿದರೆ ಶುಚಿಯ ಸಂಕೇತವಾಗಿ ಫಾರ್ ಪ್ಯೂರಿಟಿ. 9th ಲೈನಲ್ಲಿ ಮ್ಯೂಸಿಷಿಯನ್ಸು ಮತ್ತು ಡ್ಯಾನ್ಸರ್ಸು. ಅದಕ್ಕಿಂತ ಮೇಲೆ 10ನೇ ಸಾಲಿನಲ್ಲಿ ಕ್ಷೇತ್ರಪಾಲಕರು ಅಂದರೆ ದೇವಾಲಯನ ರಕ್ಷಣೆ ಮಾಡುವಂಥದ್ದು. ಕೊನೆಯದಾಗಿ ಜಾಲಂಧ್ರಗಳನ್ನ ಕಿಟಿಗಳನ್ನ ಮಾಡಿದರೆ ಗಾಳಿ ಮತ್ತು ಬೆಳಕಿಗೋಸ್ಕರ ವೆಂಟಿಲೇಷನ್. ಕೆಲಸ ಮಾಡಿದ್ದಾರೆ ನೋಡಿ, ಇಲ್ಲೊಂದಿದೆಯಾ, ಆ ಕಡೆ ಈ ರೀತಿಯ ನಂದಿ ವಿಗ್ರಹಗಳು ನಮ್ಮ ದೇಶದಲ್ಲಿ ತುಂಬ ಇದೆ. ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿರೋಂಥ ನಂದಿ ವಿಗ್ರಹಗಳು ತುಂಬ ಇದೆ. ಅದರಲ್ಲಿ ನಮ್ಮ ಭಾರತೀಯ ಪುರಾತತ್ವ ಇಲಾಖೆಯವರು ಎತ್ತರ ಮತ್ತು ಗಾತ್ರದಲ್ಲಿ 7 ದೊಡ್ಡ ನಂದಿಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಮೊದಲನೇ ದೊಡ್ಡ ನಂದಿ ಆಂಧ್ರದ ಲೇಪಾಕ್ಷಿ, ಅದು ಫಸ್ಟ್ ಬಿಗ್ಗೆಸ್ಟ್ ನಂದಿ. ಅದು 2ನೇ ದೊಡ್ಡ ನಂದಿ ತಮಿಳುನಾಡಿನ ತಂಜಾವೂರು ಬೃಹದೇಶ್ವರ ದೇವಾಲಯದಲ್ಲಿದೆ. 3ನೇದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿದೆ. 4ನೇದು ಬೆಂಗಳೂರಿನ ಬಸವನಗುಡಿಯಲ್ಲಿದೆ. 5ನೇದು ಕೂಡ ತಮಿಳುನಾಡಿನ ರಾಮೇಶ್ವರಲ್ಲಿದೆ. 6 ಮತ್ತು 7ನೇ ದೊಡ್ಡ ನಂದಿ ಇಲ್ಲಿದೆ. ಅದು ರಾಜನ ದೇವಲದ ಮುಂದಿರೋ ಅಂಥದ್ದು 6ನೇ ದೊಡ್ಡ ನಂದಿ 9 ಅಡಿ ಎತ್ತರ ಇದೆ. ಇದು ರಾಣಿ ದೇವಲದ ಮುಂದಿರೋ ಅಂಥದ್ದು 7ನೇ ದೊಡ್ಡ ನಂದಿ 8 ಅಡಿ ಎತ್ತರ ಇದೆ. ಇದಕ್ಕೂ ಅದಕ್ಕೂ 1 ಅಡಿ ವ್ಯತ್ಯಾಸ ಇದೆ. ಏಕೆಂದರೆ ಅದು ರಾಜನ ಟೆಂಪಲ್ ಮುಂದೆ ಇದೆ. ಹಾಗಾಗಿ ಒಂದು ಎತ್ತರವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇಡೀ ಭಾರತದಲ್ಲಿ ಇದೇ ಮೊದಲು ನಂದಿ. ಏಕೆಂದರೆ ರಾಣಿ ಟೆಂಪಲ್ ಮುಂದೆ ಇರೋದ್ರಿಂದ ತುಂಬ ಆಭರಣ ಭರಿತ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ಮತ್ತು ನಂದಿ ಕೂತ್ಕೊಂಡಾಗ ಕುತ್ತಿಗೆಯಲ್ಲಿ ಚರ್ಮದ ಮೆರುಗಳು ಬರ್ತಾರೆ, ಅದನ್ನು ಕೂಡ ಮಾಡ್ತಾರೆ.
ನಂತರ ಇದಕ್ಕೆ ಕಾಣಿತರ ಪಾಲಿಶನ ಒಳಮೂತ್ರ ಕೊಟ್ಟಿದ್ದಾರೆ, ಅದು ರಿಫ್ಲೆಕ್ಷನ್ ಕಾಣುತ್ತೆ. ಹಾಗಾಗಿ ಈ ಭಾರತದಲ್ಲಿ ಅಲಂಕಾರ ಮತ್ತು ಸೌಂದರ್ಯದಲ್ಲಿ ಇದೇ ಮೊದಲನೇದು. ಯಂತ್ರದಲ್ಲಿ ಏನಿದೆ ಬ್ಯೂಟಿ ಫಸ್ಟ್. ನೋಡಿ, ನಾನು ಮತ್ತೆ ಹೇಳಿದೆ, ಒಂದೇ ಪ್ಲಾಟ್ಫಾರ್ಮ್ ಮೇಲೆ 2 ದೇವಸ್ಥಾನ ಇದೆ. ಒಂದು ವೀತರೇಶ್ವರ, ಇನ್ನೊಂದು ಶ್ಯಾಮಲೇಶ್ವರ. ಒಂದು ರಾಜ ಮನೆತನದ ಹೆಸರಲ್ಲಿ ಕಟ್ಟಿರುವಂಥದ್ದು, ಇನ್ನೊಂದು ರಾಣಿ ಹೆಸರಲ್ಲಿ ಕಟ್ಟಿರುವಂಥದ್ದು. ಸೊ ಇದು ಶ್ರೀಮಂತಲೇಶ್ವರ ದೇವಾಲಯ, ಅದು ವೈತಲೇಶ್ವರ ದೇವಾಲಯ. ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ, ಅದೇ ಮೇಂಟೈನ್ ಇದ್ದಾರೆ. ಸ್ವಪ್ನ ನಮಸ್ಕಾರ ಮಾಡ್ತಾರೆ, ಯಾಕೆಂದರೆ ನಾನು ಇದು ಮಾಡ್ತೇನೆ. ಹಾಗಾಗಿ ನೋಡಿ, ದೇವಾಲಯದ ಮುಖ್ಯವಾಗಿ 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಮೊದಲಿಗೆ ಲಿಂಗಾಯತನ ಗರ್ಭಗೃಹ ಅಂತ ಹೇಳ್ತೀವಿ, ಸಾಮಾನ್ಯ ನಿಮಗೆ ಗೊತ್ತಿರುತ್ತೆ. ಲಿಂಗಾಯತನ ಗರ್ಭಗೃಹ ಅಂತ ಹೇಳ್ತೀವಿ. 2ನೇ ಭಾಗವನ್ನು ಪ್ರಾರ್ಥನಾ ಮಂಟಪ, ಪ್ರೇರಿಂಗ. 3ನೇದು ನಾಟ್ಯ ಮಂಟಪ. ಈಗ ನೀವೆಲ್ಲ ಕೂತ್ಕೊಂಡಿರಲ್ಲ, ಈ ಸ್ಥಳಕ್ಕೆ ನಾಟ್ಯ ಮಂಟಪ ಅಥವಾ ನವರಂಗ ಅಂತ ಹೇಳ್ತೀವಿ. ಆಗಿನ ಕಾಲದಲ್ಲಿ ನರ್ತಕಿಯರು ಇಲ್ಲಿ ನಾಟ್ಯವನ್ನು ಆಡ್ತಾ ಇದ್ರು. ಆ ನಾಟ್ಯದ ನಿರ್ಮಿಗೋಸ್ಕರ ಕಂಬಗಳಲ್ಲಿ ಶಿಲಾಬಾಲಿಕೆಯನ್ನು ಮಾಡಿದ್ದಾರೆ. ನೋಡಿ, ನಾಟ್ಯದ ಭಂಗಿಗಳನ್ನ ಮಾಡಿದ್ದಾರೆ. ಈ ರೀತಿಯ ಶಿಲಾಬಾಲಿಕೆಗಳು ಸ್ವತಂತ್ರವಾಗಿದ್ದ ಹಿಂದೆ 84, ಈಗ 14 ಮಿಕ್ಕಿದಂತ 70 ಶಿಲಾಬಾಲಿಕೆಯನ್ನ ಬ್ರಿಟಿಷರು ತಮ್ಮ ಆಳ್ವಿಕೆದಂತ ಸಂದರ್ಭದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಚೆನ್ನಾಗಿರಂತ 70 ಶಿಲಾಬಾಲಿಕೆಯರು ಈಗಲೂ ಈಗ 14 ಬಿಟ್ಟದಲ್ಲಿ 14 ಕೊಡೋದಕ್ಕಿದೆ. ಹಾಗಾಗಿ ಇಲ್ಲೇ ಚೆನ್ನಾಗಿರೋದನ್ನ ಅವ್ಕೊಂಡು ನಂತರ ಮೇಲ್ಭಾಗದಲ್ಲಿರುವಂಥ ಭುವನೇಶ್ವರದ ಮೇಲ್ಚಾವಣಿ ಅಂತ ಹೇಳ್ತೀವಿ. ಅದರ ಮಧ್ಯಭಾಗದಲ್ಲಿ ಶಿವ ನಾಟ್ಯ ಆಡ್ತಾರೆ ನಟರಾಜ, ಅವರ ಬಲಭಾಗಕ್ಕೆ ಬ್ರಹ್ಮ, ಎಡಭಾಗಕ್ಕೆ ವಿಷ್ಣು, ಆ ಕಡೆ ಗಣೇಶ, ಈ ಕಡೆ ಸುಬ್ರಹ್ಮಣ್ಯ, ಮತ್ತೆ ಲಕ್ಷ್ಮೀ ಸರಸ್ವತಿನ ಕೆತ್ತನೆ ಕೆಲಸ ಮಾಡಿದ್ದಾರೆ. ಈ ರೀತಿಯ ಸಿಲಿಂಗ್ಸ್ ಟೆಂಪಲ್ ಅನ್ನು 22 ಇದೆ. ಇದರಲ್ಲಿ ಕೆತ್ತನೆ ಕೆಲಸ ಮಾಡಿದ್ದಾರೆ. ಇದ್ರ ಹೊರಭಾಗದಲ್ಲಿ ಹಾಗಾಗಿ ನಮಗೆ ಮತ್ತೆ ಗಾದೆ ಹೇಳಿದೆ, ಮೇಲು ಕೊಡದಳು ಹಳೆಬಿಡು. ನಂತರ ಕಂಬಗಳು ಕಾಣುತ್ತಲ್ಲ, ಈ ಕಂಬಗಳೆಲ್ಲ ಕೆತ್ತನೆ ಮಾಡುತ್ತೆ. ಬಟ್ ಒಂದೊಂದು ಕಂಬದಲ್ಲಿ 5 ಸಿಬಿಟ್ಸ್ ಆಗಿದೆ. ಹಾಗಾಗಿ ಇದಕ್ಕೆ ಸಂಸ್ಕೃತದಲ್ಲಿ ಪಂಚಶಿಲಾಸ್ತಂಭ ಅಂತ ಹೇಳ್ತಾರೆ. ನೋಡಿ, ಮೊದಲಿಗೆ ಪೀಠವನ್ನು ಮಾಡ್ಕೊಳ್ತಾ ಇದ್ರು. ಆಮೇಲೆ ಸ್ತಂಭ, ಕುಂಭ, ಕಟಿ, ಬಾರ. ನೋಡಿ, ಪಂಚಮಹಾಭೂತಗಳ ಸಂಕೇತವಾಗಿ ಪಂಚಶಿಲಾಸ್ತಂಭ ಮಾಡಿದ್ರೆ ನಂತರ ನಂದಿಕೇಶ್ವರ ಪಶುಮಂದಿರಗಳಲ್ಲಿ ಜಯ ವಿಜಯ ಶಿವನ ದೇವರಲ್ಲಿ ನಂದಿ ಮತ್ತು ಕುಂಡಿ ತುಂಬಾ ಆವರಣಗಳ ಬಗ್ಗೆ ಕೆಲಸ ಮಾಡಿದ್ದಾರೆ. ಇವರು ಕಿವಿಗಾಗಿ ನಾಗಕುಂಡಲ, ಮಕರಕುಂಡಲ ಅಂತ ಹೇಳ್ತೀವಿ. ಅದಕ್ಕೆ ವಿಜಯಕೇಸಿ, ಭಾವವಂತ, ವೈಜಯಂತಿ ಮಾಲ, ಕಟಿಬಂಧ, ಕಂಠಿಹಾರ, ಕಾಲುಬಳೆ, ನಾಲ್ಗೆಜ್ಜೆ, ಕಾಲುಗಳ, ಕಿರೀಟ, ಘಟಮುಟ ಅಂತ ಒಬ್ಬ ಮನುಷ್ಯ ಏನೇನೋ ಆಭರಣ ಹಾಕೋಬಹುದು, ಅಷ್ಟನ್ನೆಲ್ಲ ಮಾಡಿದ್ದಾರೆ. ಹಾಗಾಗಿ ಹಳೆದು ಮತ್ತು ಬೇರೆಯವರನ್ನ ಆಭರಣದ ಪೆಟ್ಟಿಗೆ ಅಂತ ಕೂಡ ಹೇಳ್ತಾರೆ, ಜ್ಯುವೆಲರಿ ಬಾಕ್ಸ್ ಅಂತ ಹೇಳ್ತಾರೆ. ಅಷ್ಟು ಆಭರಣ ಇದೆ, ಅಷ್ಟು ಡಿಸೈನ್ ಇದೆ. ನಂತರ ಇದೆಲ್ಲ ಆಡಿಯೋ ಸಭಾಂಗಣ ಮತ್ತು ಪ್ರಚಾರ ಅದು ಕುಳಿತುಕೊಂಡು ನಡೆದಂಥ ಕಾರ್ಯಕ್ರಮನ ನೋಡ್ತಾ ಇದ್ದಾರೆ. ಸೊ ಈ ರೀತಿ ದೇವಸ್ಥಾನದಲ್ಲಿ ಚಿಕ್ಕ ಮತ್ತು ದೊಡ್ಡ ವಿಗ್ರಹಗಳ ಸೇರಿ ನಾನು ಮೊದಲೇ ಹೇಳಿದೆ 20,000 ಹೆಚ್ಚಿನ ಇದನ್ನೆಲ್ಲ ನೀವು ಡೀಟೇಲ್ ಕೊಟ್ಟರೆ ಕಡಿಮೆ ದಿನಗಳಾಗಬೇಕು. ಅದೆಲ್ಲ ದೇವರ ಕೆಲವು ಮುಖ್ಯವಾದಂಥ ವಿಗ್ರಹ ಡಿಪಾರ್ಟ್ಮೆಂಟ್ ಮತ್ತೆ ಟೈಗರ್ಸ್ ಅಷ್ಟೇ. ಅದರಲ್ಲಿ ಒಂದು ಡೈರಿ ಟೂರಿಸಂ ಡಿಪಾರ್ಟ್ಮೆಂಟ್ ಆಫೀಸ್ ಕೊಡ್ತಾರೆ. ಟ್ರೈನಿಂಗ್ ತುಂಬಾ ಸಂಪದ್ಭರಿತವಾದಂಥ ಸಾಮ್ರಾಜ್ಯ ಆಗಿತ್ತು. ಅವ್ರಿಗೆ ಬೇಕಾಗಿತ್ತು ಫಸ್ಟ್ ವೆಲ್ತ್. ಸೊ ಹಾಗಾಗಿ ವೆಲ್ತಿಗೋಸ್ಕರ ಅವ್ರೇನು ಸಾಮ್ರಾಜ್ಯ, ಈಗ ನಮ್ಮಲ್ಲಿ ರಾಜ್ಯಗಳು ಅವ್ರಿಗೆ ಏನಂದ್ರೆ ಯುದ್ಧ ಗೆಲ್ಲಬೇಕು ಅಂತಂದ್ರೆ ಯುದ್ಧಕ್ಕಿಂತ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ದಾರೆ. ವಿಸ್ತರಣೆ ಮಾಡ್ಕೊಂಡ್ರೆ ಇವರು ನಮಗೆ ಸೇರಿಸ್ಕೊಳ್ತಾ ಇದ್ದಾರೆ. ಏನೋ ಅಲ್ಪ ಸ್ವಲ್ಪ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ರು, ವಿಸ್ತರಣೆ ಮಾಡ್ತಾರೆ. ಮತ್ತೆ ಬೇರೆ ಹಾಳು ಮಾಡ್ತಾ ಇದ್ದಾರೆ, ಮತ್ತೆ ರೂಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಕಾರ್ಯ ಮತ್ತೆ ದಕ್ಷಿಣ ಭಾರತ ಅಷ್ಟು ಸಂಪದ್ಭರಿತವಾಗಿತ್ತು. ಹಾಗಾಗಿ ಒಂದು ಬಾರಿ ಅಲ್ಲ 2 ಬಾರಿ ದಾಳಿ ಮಾಡ್ತಾರೆ. 1919 ದಾಳಿ ಮಾಡ್ತಾರೆ, 1911 ಏನಕ್ಕೋಸ್ಕರ ಅಂದ್ರೆ ವೆಲ್ತಿಗೋಸ್ಕರ. ಇಲ್ಲಿದ್ದಂಥ ಸಂಪತ್ತನ್ನು ಲೂಟ್ ಮಾಡಿ ಹೋಗ್ಬೇಕಾದ್ರೆ ಕೈ ಇಟ್ಟಿದ್ದೆಲ್ಲ ಅರ್ಥ ಆಯ್ತಲ್ಲ. ಅದೇ ನೋಡಿ, ಹೊಯ್ಸಳರು 3ನೇ ಬಲ್ಲಾಳ ಕಾಲದಲ್ಲಿ ಹೊಯ್ಸಳರ 2ನೇ ರಾಜಧಾನಿ ಎಲ್ಲಿ ತಿಳ್ಕೊಂಡಿದ್ರ? ಹೊಯ್ಸಳರ 2ನೇ ರಾಜಧಾನಿ ಕರ್ನಾಟಕದಲ್ಲಿಲ್ಲ, ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ. ಇವತ್ತು ಅಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ. 3ನೇ ಬಲ್ಲಾಳದ ದೇವಸ್ಥಾನ ಇದೆ ತಮಿಳುನಾಡು, ಇವತ್ತು ಕೂಡ ಪೂಜೆ ಮಾಡ್ತಾರೆ. ಅಂತ ಪರಾಕ್ರಮಿ ರಾಜ, ಅಂತ ಆದರ್ಶ ಪುರುಷ ಯಾರು 3ನೇ ಬಲ್ಲಾಳ. ಅಂದರೆ ತಮಿಳುನಾಡು ಅರ್ಧ ಭಾಗಕ್ಕಿಂತ ಅಲ್ಲಿ ಸಾಮ್ರಾಜ್ಯದ ವಿಸ್ತರಣೆ ಮಾಡ್ತಾರೆ. ತುಂಬ ದೊಡ್ಡ ಸಾಮ್ರಾಜ್ಯ ಹೊಯ್ಸಳರು. ಹೊಯ್ಸಳರ ಕಥೆ ಹೇಳ್ತೀನಿ ನಾನು ಹೇಳಿದ್ನಲ್ಲ, ಬರೀ ದೇವಸ್ಥಾನ ಬಗ್ಗೆ ಹೇಳ್ತೀನಿ ಅಂತಂದ್ರೆ 2-3 ದಿನ ಬೇಕು. ಹೊಯ್ಸಳರ ಬಗ್ಗೆ ಹೇಳ್ತೀನಿ ಅಂದ್ರೆ 1 ದಿನ ಬೇಕು ಅಷ್ಟೇ.
ವಿಚಾರ ಇದೆ. ಏನಾದ್ರು ಡೌಟ್ ಇದೆ ಕೇಳಿ. ನೋಡಿ ಇಲ್ಲಿ ಇಷ್ಟಲ್ಲೇ ಅರ್ಥ ಆಗುತ್ತೆ. ಒಂದು ವಿಧಾನಸೌಧ ಕೋಟೆ ಕಟ್ಬೋದು, ಅವರ ಕಾರ್ಪೊರೇಟ್ಗಳನ್ನ ಕಟ್ಬೋದು, ಕೈದಿಗಳನ್ನ ಕಟ್ಬೋದು. ಬಟ್ ಇದೆಯಲ್ಲ ಇದು ಕಲೆ. ನೀವು ತಮಿಳುನಾಡಿನಲ್ಲಿ ಹೋದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ, ದೊಡ್ಡ ದೊಡ್ಡ ದೇವಸ್ಥಾನಗಳು ಮಾಡಿದ್ದಾರೆ. ಸೊ ಅದಕ್ಕೆ ಇತಿಹಾಸನ ಇದನ್ನ ಕಟ್ಕೊಂಡು ಎಲ್ಲ ಮಾಡಿಸ್ಬೋದು. ಬಟ್ ಇದಕ್ಕೆ ಕಲೆ ಇಂಪಾರ್ಟೆಂಟ್, ಸಬ್ಜೆಕ್ಟ್ ಇಂಪಾರ್ಟೆಂಟ್. ಈಗೇನು ವಿಗ್ರಹನ ಕಿತ್ತೆ ಕೆಲಸ ಮಾಡಿದ್ದಾರೆ ನೋಡಿ, ಸಿಂಪಲ್ ಉದಾಹರಣೆ ಹೇಳ್ತೀನಿ. ಇಲ್ಲಿ ಚಿತ್ರಗಳು 24 ರೂಪಗಳನ್ನ ಮಾಡಿದ್ದಾರೆ. 24 ರೂಪಗಳು ಅಂತಂದ್ರೆ ಚಿತ್ರಗಳು ಒಂದೇ ಥರ ಕಾಣ್ತಾರೆ. ಅವ್ರ ಕೈಲಿ ಎಲ್ಲ ಕೈಗಳು ಚೇಟು ಚಕ್ರ ಇರುತ್ತೆ. ಬಟ್ 24 ರೂಪಗಳು ರೂಢೇಟ್ ಆಗ್ತವೆ. ಒಂದು ಕೈಯಲ್ಲಿ ಎಡಗೈನಲ್ಲಿ ಗಲೆ ಇದೆ, ಇನ್ನೊಂದು ಕೈಯಲ್ಲಿ ಎಡಗೈ ಬಲ್ಲೆ ಇರುತ್ತೆ, ಒಂದ್ಸರಿ ಕೆಳಗಡೆ ಇರುತ್ತೆ, ಒಂದ್ಸರಿ ಮೇಲ್ಗಡೆ ಮಾಡ್ತಾರೆ. ಸೊ ನಮ್ಮಲ್ಲಿ ಯಾರು ಶಿಲ್ಪಿ ಕೆತ್ತನೆ ಕೆಲಸ ಮಾಡ್ತಾನೆ ಅವರಲ್ಲಿ ನಾಲೆಡ್ಜ್ ಇದ್ರೆ, ಅವರಲ್ಲಿ ಸಬ್ಜೆಕ್ಟ್ ಇದ್ರೆ ಮಾತ್ರ ಇದಕ್ಕೆ ಕೆತ್ತನೆ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಗೈಡೆನ್ಸ್ ಅಂದ್ರೆ ಆಗಿನ ಕಾಲದಲ್ಲಿ ಇದು ಇನ್ನೊಂದು ಹೇಳಲಿಕ್ಕೆ ಕೇಳಿ, ಆಗಿನ ಕಾಲದಲ್ಲಿ ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆ ಮಾತ್ರ ಬಳಸ್ತಾರಲ್ಲ, ಎಜುಕೇಶನ್ ಸೆಂಟರ್ ಗುರುಕುಲ ಆಗುತ್ತೆ. ಇಲ್ಲೇ ಕಲಿತಾ ಇದ್ರೆ ಇಲ್ಲೇ ಕೆತ್ತನೆ ಕೆಲಸ ಮಾಡ್ತಾರೆ. ಸೊ ಶಿಲ್ಪಿಗಳಲ್ಲಿ ಕಲೆನೂ ಇತ್ತು, ವಿಚಾರ ಇತ್ತು, ಸಬ್ಜೆಕ್ಟ್ ಇತ್ತು. ಸೊ ಹಾಗಾಗಿ ಇಷ್ಟೊಂದು ಕೆತ್ತನೆ ಕೆಲಸ ಮಾಡಿದ್ರು. ಯಾರು ಒಬ್ರು ಗೈಡೆನ್ಸ್ ಅಲ್ಲ, ಇದು ಟೀಮ್ ವರ್ಕ್ ಇದು. ನಾವು ಮತ್ತೆ ಹೇಳಿದ್ರೆ ಸುಮಾರು 20,000ಕ್ಕಿಂತ ಹೆಚ್ಚಿನ ಶಿಲ್ಪಿಗಳು ಕೆತ್ತನೆ ಕೆಲಸ ಮಾಡ್ತಾರೆ. ಅಂದ್ರೆ ಒಂದೇ ಜನರೇಷನ್ 20,000 ಅಂತ ತಿಳ್ಕೊಬೇಡಿ. ಜನರೇಷನ್ ಟು ಜನರೇಷನ್. ಒಂದು ಜನರೇಷನ್ಲಿ 2,000 ಜನ ಮಾಡ್ಬೋದು, ಒಂದು ಜನರೇಷನ್ 3,000 ಜನ ಮಾಡ್ಬೋದು. ಯುದ್ಧ ಆದಾಗ 4-5 ವರ್ಷ ಕೆಲಸಕ್ಕೆ ನಿಂತಿರ್ಬೋದು. ಯಾಕೆಂದ್ರೆ ಎಲ್ಲ ಎನಿ ಟೈಮ್ ಎಲ್ಲ ಟೈಮ್ ಎಕಾನಮಿ ಒಂದೇ ಥರ ಇರಲ್ಲ. ಒಂದು ಯುದ್ಧ ಆಯ್ತು ನಿಮಗೆ ಗೊತ್ತಲ್ಲ, 2 ವರ್ಷ 3 ವರ್ಷ ಹಿಂದೆ ಹೋಗ್ತೀವಿ. ಸೊ ಶಿಲ್ಪಿಗಳು ದಕ್ಷಿಣಾಚಾರ್ಯರು ಅಂತ ಹೇಳ್ತಾರೆ. ಅಂದ್ರೆ ಸೌತ್ ಇಂಡಿಯನ್ ಕಾರ್ವರ್ಸ್ ಎಲ್ಲರೂ ಕೂಡ ಇದಕ್ಕೆ ಕೆಲಸ ಮಾಡಿದ್ದಾರೆ. ಇದು ಬರೀ ಕರ್ನಾಟಕ, ತಮಿಳುನಾಡು ಈ ಥರ ಇಲ್ಲ, ದಕ್ಷಿಣಾಚಾರ್ಯರು ಅಂತ ಹೇಳ್ತಾರೆ. ಸೌತ್ ಇಂಡಿಯನ್ ಕಾರ್ವರ್ಸ್ ಅದರಲ್ಲಿ ದಕ್ಷಿಣಾಚಾರ್ಯ ಅಂತ ಹೇಳಿದ್ರೆ ಅದು ಬಾಯಿ ಬಂದಿರುವಂಥದ್ದು. ಮತ್ತೆ ಜಕ್ಕಣದ ಬಗ್ಗೆ ಇದು ಘಟ್ಟಗಳಿದ್ರೆ ಅಲ್ಲಿ ಶಾಸಕರು ಜಕ್ಕಣ ಅಂತ ಮೆನ್ಷನ್ ಆಗಿದೆ. ಇಲ್ಲೂ ಕೆಲವೊಂದು ಕಡೆ ಇಡೀ ದೇವಸ್ಥಾನ ಇಲ್ಲಿರ್ಬೋದು, ಬೇಲೂರು, ವೈಸೂರು ಯಾವ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ಒಳಜೋಡಣೆ ಎಂಟು ಮಾರ್ಕ್ ಸಿಸ್ಟಮ್ ಇಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಯಾವುದೇ ರೀತಿಯ ಸಿಮೆಂಟು ಮಾಡಲು ಏನು ಮಾಡ್ತಾರೆ. ಸೊ ಹಾಗಾಗಿ ಏನಿದೆ ದೇವಾಲಯ ಹಾಗೆ ನಿಂತ್ಕೊಂಡು ಮತ್ತೆ ರಿಬಿಲ್ಡ್ ಮಾಡ್ಬೋದು. ಕೆಲವೊಂದು ಕಡೆ ಈ ಗೋಡೆಗಳಿದೆಯಲ್ಲ, ಈ ಗೋಡೆಗಳ ಮಧ್ಯ ಭಾಗದಲ್ಲಿ ಇಟ್ಟಿಗೆ ಬಿಟ್ಟರೆ ಇನ್ನು ಇದು ಯಾವುದೇ ಸಿಮೆಂಟ್ ಮಾಡಬೇಕು. ಈಗ ಏನೀಗ ಸಿಮೆಂಟ್ ಇದೆಲ್ಲ ಕಾಣ್ತಾ ಇದೆ ಪ್ಲಾಸ್ಟಿಂಗು, ಅದು ರೀಸೆಂಟ್ ಆಗಿ ಮಾರ್ಪಾಡು ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಮತ್ತೆ ವೈಸೂರು ಆರ್ಕಿಟೆಕ್ಚರ್ ಹೆಸರು ವೆಂಟಿಲೇಷನ್ ಇರಲ್ಲ, ಇದೆಲ್ಲ ಮಧ್ಯದಲ್ಲಿ ಗ್ಯಾಪ್ ಇದೆ. ಇದು ವಿಜಯನಗರ ಡೈನಾಸ್ಟಿ ಮಾಡ್ತಾರೆ. ವೈಸೂರು ನಂತರ ವಿಜಯನಗರ ಸಾಮ್ರಾಜ್ಯ ಇರುತ್ತೆ. ಸೊ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಈ ವೆಂಟಿಲೇಷನ್ ಅಂತ ಮಾಡಿ, ಮತ್ತೆ ಮೈಸೂರು ಒಡೆಯರ ಕಾಲದಲ್ಲೂ ಕೂಡ ರಿನೋವೇಷನ್ ಮಾಡ್ತಾರೆ. ಸೊ ಹಾಗಾಗಿ 15 ವರ್ಷ ಆದರೂ ಇದು ಉಳ್ಕೊಂಡಿದೆ. 2-3 ಸರಿ ಬೇರೆ ಡೈನಾಸ್ಟಿ ಬೇರೆ ಸಾಮ್ರಾಜ್ಯದವರು ಕೂಡ ರಿನೋವೇಷನ್ ಮಾಡ್ತಾರೆ. ಅದಾದ್ಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೂಡ ರಿನೋವೇಷನ್ ಮಾಡ್ತಾರೆ. ಇದು ಬ್ರಿಟಿಷ್ ಕಾಲದಿಂದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡ್ಯಾಮೇಜ್ ಮಾಡಿಲ್ಲ, ಏನು ಮಾಡಿಲ್ಲ. ಒಂದೇ ಹೇಳ್ತೀನಿ ಕೇಳಿ, ಅವ್ರೇನಂದ್ರೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅವ್ರನ್ನ ಹೊಡೆದಾಕೆಲ್ಲ ಹಾಳು ಮಾಡೋದು ತಗೊಂಡು. ಮತ್ತೆ ಇವತ್ತು ಕೂಡ ಬ್ರಿಟಿಷ್ ಮ್ಯೂಸಿಯಂ ಇದೆ, ಆದರೆ ಅದನ್ನ ವಾಪಸ್ ತರಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಇದು ಭಾರತ ದೇಶದಿಂದ ನಮಗೆ ಕೊಡುಗೆಯಾಗಿ ಕೊಟ್ಟಿರೋದು ಅಂತ ಹಾಕೊಂಡು. ಸೊ ಕೊಡುಗೆ ಕೊಟ್ಟ ಮೇಲೆ ಬಿಲ್ ಕೊಟ್ಟ ಮೇಲೆ ನಾವು ಹೇಳ್ತಾರೆ ಮ್ಯೂಸಿಷಿಯನ್ಸ್ ಇರಲ್ಲ. ಇಲ್ಲಿ ತಾಳ ತಂಬೂರಿ ಎಲ್ಲ ಬರ್ತಾ ಇದ್ದಾರೆ ಮ್ಯೂಸಿಷಿಯನ್ಸ್, ಡ್ರಮ್ಮು. ಮತ್ತೆ ಬೇರೆ ಏನಾದ್ರು ಡೌಟ್ ಇದೆಯಾ? ಹಾಂ ಸರಿ. ಸರ್ ನಾನು ಹೇಳಿದ್ನಲ್ಲ, ದೇವಸ್ಥಾನದಲ್ಲಿ 20,000 ವಿಗ್ರಹಗಳಿದೆ. ದೇವಸ್ಥಾನ ನೋಡ್ತೀನಿ ಅಂದರೆ 2-3 ದಿನ ಬೇಕು. ಬಟ್ ನೀವೇನಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಮಾತ್ರ ಮಕ್ಕಳಿಗೆ ಅದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಗೊತ್ತಿರುತ್ತಲ್ಲ ಅಂತ ವಿಗ್ರಹಗಳನ್ನ ಮಾತ್ರ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಯಾಕೆಂದರೆ ಬೇಸಿಕ್ಕು ಗೊತ್ತಿದ್ದಲೇ ನಾವೆಲ್ಲ ಮುಂದಕ್ಕೆ ಹೇಳಿದ್ರೆ ಅದು ಪ್ರಯೋಜನ ಆಗಲ್ಲ. ಸೊ ಈಗ ನಾವು ಗೋವರ್ಧನ ಗಿರಿದಾರಿ ಇರ್ಬೋದು, ಸಮುದ್ರ ಮಂಥನ ಇರ್ಬೋದು, ಮಕ್ಕಳಿಗೆ ಒಂದು ಸ್ವಲ್ಪ ನಾಲೆಜ್ ಇರುತ್ತೆ. ಅದು ತೋರಿಸಿದಾಗ ಇನ್ನೊಂದ್ಸಲ ರೀಕ್ಯಾಪ್ ಆಗುತ್ತೆ, ಅದು ಮೆಮೊರಬಲ್ ಆಗಿ ಬಿಡ್ತಾರೆ. ಸೊ ಹಾಗಾಗಿ ಕೆಲವೊಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತೀವಿ. ಈಗ ಇನ್ನೂ ಇಲ್ಲಿದೆ ಟೆಂಪಲ್ನಲ್ಲಿ ಗಿರಿಜಾ ಕಲ್ಯಾಣ ಇದೆ, ಗಜೇಂದ್ರ ಮೋಕ್ಷ ಇದೆ, ಕಿರಾತ ಅರ್ಜುನ ಯುದ್ಧ ಇದೆ. ಸೊ ಇಂಥ ತುಂಬ ಕಥೆಗಳಿದೆ. ಬಟ್ ಅದು ಹೇಳಿದಾಗ ಏನಾಗುತ್ತೆ, ನಮಗೆ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೋಗ್ಬೇಕಾದ್ರೆ ನಾವು ಬೇಸಿಕ್ ಹೇಳಿದ್ರೆ ಮುಂದೆ ಹೇಳಿದ್ರೆ ಅದು ಅಷ್ಟೇ ಅರ್ಥ ಆಗುತ್ತೆ. ಹಾಗಾಗಿ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಂಡು ನಾವು ನೀವು ಹೇಳ್ತೀರ, ನಾವು ಇನ್ನೊಂದ್ಸರಿ ಹೇಳಿದಾಗ ಏನಂತ ಹಂಗೆ ಬರ್ತಾ ಇರ್ತಾರೆ. ಬೇಲೂರು ಒಂದು ಕಾಫಿ ಮಾಡಿದ್ರೆ ಬೇಲೂರು 2 ಇದೇ ಥರ 2. ಹಾಂ ಕಾಫಿ ಹೌದು. ಅಲ್ಲಿ ಪಕ್ಕ ಇದೆಯಲ್ಲ ಆ ಕಡೆ ಸೈಡ್ ಇದೆಯಲ್ಲ, ಮಿನಿಯೇಚರ್ ಮಾಡ್ಕೊಂಡು ಆಮೇಲೆ ಕೆಲವೊಂದು ಕಡೆ ಯಾವ ಸಂದರ್ಭದಲ್ಲಿ ಖುಷ ಫೋನ್
ಬರ್ರಿ ಇಲ್ಲಿ ಶಿವನ್ ತೋರಿಸ್ತೀನಿ ಬರ್ರಿ ಇಲ್ಲಿ ಕುಶಲ ಅಲ್ಲಿಗಿನ್ನ ಇನ್ನೊಂದು ಶಿವ ಐತೆ ಬರ್ರಿ ನೋಡಿ ಶಾಸನ ಅದೀನಿ ನೋಡಿ, ಇದು ದೇವಸ್ಥಾನ ಯಾರ್ಯಾರು ಕಟ್ಟಿದ್ದಾರೆ ಅಂತ ಶಾಸನ ಇದು ನೋಡಿ. 2-3 ಭಾಷೆಯಲ್ಲಿದೆ ಇದು ನೋಡಿ. ಮೇಲೆ ಒಂಥರ ಹಿಂದಿ ಭಾಷೆ ಥರ ಇದೆ, ಸಂಸ್ಕೃತ ಇರ್ಬೋದು, ಹಳೆಗನ್ನಡ, ಸಂಸ್ಕೃತ ಇರಬೇಕು. ನೋಡಿ ಪೃಥು ಮುಟ್ಟು ನೋಡು, ಮುಟ್ಟಕ್ಕೆ ಮಜಾ. ನೋಡಿ ಇದೆಲ್ಲ ಶಾಸನ, ದೇವಸ್ಥಾನದ ಬಗ್ಗೆ ಶಾಸನ ಇದೆ. ಅಣ್ಣ ಒಂದು ಶಿವನ್ ತೋರಿಸ್ತೀನಿ ಬರೋಣ, ಸಕ್ಕತ್ತಾಗೈತೆ, ಫೋಟೋ ತಗೊಂಡು ಸಾಕಾಗಬೇಕು. ಬರ್ರಿ ಹಂಗೆ ಶಿವ ನೋಡಿ ಬರ್ರಿ. ಸಾಕಾಗಕ್ಕೆ ಸಿಕ್ಕಿದ್ದು ಅವ್ರು ಹೇಳಿ ನೋಡಿ. ಇಲ್ಲೆಲ್ಲ ದೇವರುಗಳೆಲ್ಲ ಹಾಳು ಮಾಡಿ ಭಿನ್ನ ಮಾಡಿದ್ದಾರೆ. ಈಗ ದೇವರುಗಳು ಯಾವುದೂ ಇಲ್ಲ ಇಲ್ಲಿ. ಈ ಥರ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನ ಮಂಟಪಗಳಿದೆ ನೋಡಿ. ಕೆಲವೊಂದು ಖಾಲಿ ಇದೆ, ಕೆಲವೊಂದು ಈಗ ದೇವ್ರನ್ನ ತಂದು ಪ್ರತಿಷ್ಠಾಪಿಸಿದ್ದಾರೆ ನೋಡಿ. ಇದು ಅಷ್ಟೇ. ನೋಡಿ ಇಲ್ಲೂ ಒಂದು ಶಾಸನ ಇದೆ. ಜಾಸ್ತಿ ಝೂಮ್ ಮಾಡೋಣ ಅಷ್ಟೇ, ಒಂಚೂರು 1-2 ಸೆಕೆಂಡ್ ಆಗಬೇಕು. ಇದು ಶಿವನ ದೇವಾಲಯ. ಒಬ್ಬ ಮಂತ್ರಿ ಕೇತುವಿನ ದೇವಾಲಯ ತನ್ನ ಆಚಾರಾಗಿರುವ ಅಪಾರವಾದ ವಿಶ್ವಾಸ ಇತ್ತು. ಹಾಗಾಗಿ ಅವರು ಶಿವನ ದೇವಾಲಯವನ್ನು ಹೆಸರಿ ಆಚಾರಾಗಿರುವ ಹೆಸರಿನಲ್ಲಿ ಹೊಯ್ಸಳೇಶ್ವರ ಶಾಂತೇಶ್ವರ ಅಂತ ಹೇಳ್ತಾರೆ. ಇದು ಹೊಯ್ಸಳೇಶ್ವರ ಅಲ್ಲಿ ರಾಜ ಹೆಸರಿದೆ, ಆ ಕಡೆ ರಾಣಿ ಹೆಸರಲ್ಲಿ ಶಾಂತೇಶ್ವರ ದೇವಾಲಯ. ಈ ದೇವಾಲಯವನ್ನು ಕಟ್ಟಲಿಕ್ಕೆ 109 ವರ್ಷಗಳ ಕಾಲವನ್ನು ತಗೊಂಡಿದೆ. ಇದನ್ನು ಕಟ್ಟಿಸಿರುವ 1921 ಇಸ್ವಿಯಲ್ಲಿ. ಬೇಲೂರಿಗೆ ಇದು 4 ವರ್ಷ ಡಿಫ್ರೆನ್ಸ್. 130 ವರ್ಷ ಟೈಮ್ ತನಕ ಕೆತ್ತನೆ ಹಲವಾರು ಜಾಗದಲ್ಲಿ ಅಪೂರ್ಣ. ನೋಡಿ ಕೆತ್ತನೆ ಕೆಲಸ ಅರ್ಧಂಬರ್ಧಾಗಿದೆ. ಯಾಕೆಂದರೆ ಈ ದೇವಾಲಯ ನಿರ್ಮಾಣ ಆಗಾದ ಸಂದರ್ಭದಲ್ಲಿ ದೆಹಲಿ ಸುಲ್ತಾನರಾದಂತಹ ಅಲ್ಲಾವುದ್ದೀನ್ ಮಲಿಕ್ ಅವರ ದಾಳಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಶಕ್ತಿ ರಾಜ್ಯವನ್ನು ನಾವು ಓಡಿ ಬರ್ತೇವೆ. ಹಾಗಾಗಿ ಕೆತ್ತನೆ ಕೆಲಸದ ಹಲವಾರು ಹೊಯ್ಸಳರ ಕರ್ನಾಟಕದಲ್ಲಿ 10ನೇ ಶತಮಾನದಲ್ಲಿ ಸುಮಾರು 350 ಸಾವಿರಾರು ದೇವಾಲಯಗಳನ್ನು ತಮ್ಮ ಆಡಳಿತಾವಧಿಯಲ್ಲಿ ಅವುಗಳಲ್ಲಿ 97 ದೇವಾಲಯಗಳು ಮಾತ್ರ. 97ರಲ್ಲಿ ಪ್ರಮುಖವಾದ 3 ದೇವಾಲಯಗಳೆಂದರೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥ, ಮೈಸೂರು. ಬೇಲೂರಲ್ಲಿ ಕಟ್ಟಿರೋದು ಒಂದೇ ದೇವಾಲಯ, ಏಕಕೂಟ. ಇಲ್ಲಿ 2 ದೇವಾಲಯ ಕಟ್ಟಿದ್ದಾರೆ ಒಂದೇ ಜಿಲ್ಲೆಯಲ್ಲಿ, ಇದನ್ನು ದ್ವಿಕೂಟ. ಮೈಸೂರು ಸೋಮನಾಥಪುರದಲ್ಲಿ ಒಂದೇ ದೇವಾಲಯಕ್ಕೆ 3 ಗರ್ಭಗುಡಿ, ಅದನ್ನು ತ್ರಿಕೂಟ ಅಂತ. ಎಲ್ಲ ದೇವಾಲಯಗಳಿಗೆ ಗಣಪತಿಗಳನ್ನು 3 ವಸ್ತುಗಳನ್ನು ಕಟ್ಟಿದ್ದಾರೆ. ಆ
ಅದರಲ್ಲಿ ನೆಲದೊಳಗಡೆ ಇದ್ದಂಥ ಸಂದರ್ಭದಲ್ಲಿ ತುಂಬ ಮೃದುವಾಗಿದೆ. ಗಾಳಿ ಸಂಪರ್ಕಕ್ಕೆ ಬಂದರೆ ದಿನೇ ದಿನ ಗಟ್ಟಿ ಆಗ್ತದೆ. ಹಳೆ ಬೀಡಿಗೆ ಮೊದಲು ದ್ವಾರ ಸಮುದ್ರ ಅಂತ ಇದು ಗಾಳಿಯ ಒಳಗಾಗಿ ಅವನತಿಯನ್ನು ಹೊಂದಿದೆ. ಆ ನಂತರ ವಿಜಯನಗರದ ಅರಸರು ಕರ್ನಾಟಕದಲ್ಲಿ ಆಳ್ವಿಕೆ 1335 ಅವರು ಊರಿನ ಕಾಲಾಂತರದಲ್ಲಿ ಅದು ಪರಿವರ್ತನೆ ಕೂಡಿ ಒಳಭಾಗದ ತಿಂಡಿ ಮಾಡ್ತಿರ್ತೀನಿ ಹಾಗಾದ ಬರುತ್ತೆ. ಸಂಗಾತಿ ಸುವಾಲಿ ಕುಡಿ ಅಂದರೆ ವಿಡಿಯೋ ದಪ್ಪ ಹೋಗ್ತಲ್ಲ ಕೊಂಡ್ಕೊಂಡು ಬಲ ಹಳೆ ಬಿಡೋದಂತ ಹೋಯ್ಸಲ ಬನ್ನಿ ಮುಂದೆ ಹೋಗಿ ಹೇಗಿದೆ ಕಡಿಮೆ ಅಂದರೆ 2 ಲಕ್ಷ ಕುಟುಂಬಗಳು ಮಧ್ಯೆ 2 ಲಕ್ಷ ಅದೇ ನೋಡಿ ಕೃಷ್ಣಲ್ಲಿ ಇರ್ತೀವಿ ಅಲ್ಲಿಗೆ 15-20 ಸಾವಿರ ರೂಪಾಯಿ ಹೋಗ್ತಿದೆ ಇಡೀ ಕರ್ನಾಟಕ ರೋಡ್ ಟೌನ್ದಲ್ಲಿ ಮಂದಿ ಸೊ ಹಾಗಾಗಿ ಯಾವಾಗ ಧಾರ್ಮಿಕ ಯಾವಾಗ அதுதான் வெளியே இதெல்லாம் உள்ள இந்த காரணி எல்லாருக்கும் சேர்த்து பேசி அதான் கேட்டதோட வேற வழி இல்லை ನೋಡಿ, ಇದು ಕೃಷ್ಣ ಗೋವರ್ಧನಗಿರಿನ ಎತ್ತಿಡ್ತಕ್ಕಂಥ ಸನ್ನಿವೇಶ. ಕೃಷ್ಣ ಗೋವರ್ಧನಗಿರಿನ ಎತ್ತಿಡ್ತಕ್ಕಂಥದ್ದು ತನ್ನ ಕೈಯಲ್ಲಿ. ನೋಡಿ, ಕೆಳಗಡೆ ಎಲ್ಲ ಹಸುಗಳಿದೆ, ಅದಾದಮೇಲೆ ಮೇಲೆ ಎಲ್ಲ ಮನುಷ್ಯರಿದ್ದಾರೆ, ಮತ್ತು ಬೆಟ್ಟದ ಮೇಲೆ ಬಾಳೆ ಗಿಡನೂ ಇದೆ ನೋಡಿ. ಗೋವರ್ಧನಗಿರಿ ಬೇಟೆಗಾರ ಅಲ್ಲಿ ಬೇಟೆ ಆಡ್ತಿರೋ ಸನ್ನಿವೇಶ ಇದೆ. ಮತ್ತು ಹಾವುಗಳಿದೆ ನೋಡಿ, ನವಿಲಿದೆ, ಮತ್ತು ಅಲ್ಲಿ ಸಿಂಹ ಒಳಗಡೆ ಹೋಗ್ತಾ ಇರೋದು ಕಾಣುತ್ತೆ ನೋಡಿ, ಗುಹೆ ಒಳಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೆ ನೋಡು, ಇಲ್ಲಿ ಸಿಂಹದ ಅರ್ಧ ಭಾಗ ಕಾಣುತ್ತೆ ನೋಡು, ಬಾಲ ಮತ್ತು ಹಿಂದಗಡೆ ಬಾಲ. ಗೋವರ್ಧನಗಿರಿನ ಎತ್ತಿಡಿದಿರ್ತಕ್ಕಂಥದ್ದು ಇದು. ಕೃಷ್ಣ ಗೋವರ್ಧನಗಿರಿನ ಎತ್ತಿಡಿದು ಸನ್ನಿವೇಶ. ಎಷ್ಟು ಚೆನ್ನಾಗೈತೆ ನೋಡಲ್ವಾ? ನೋಡೆಲ್ಲ ಹಾಳು ಮಾಡ್ಬಿಟ್ರೆ. ಯಾವುದು ನೋಡಿ, ಇದು ಶಿವ ಆನೆನ ಸಂಹಾರ ಮಾಡಿರೋದು. ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಿರ್ತಾರಂತೆ, ಅದನ್ನು ಸಂಹಾರ ಮಾಡಿರತಕ್ಕಂಥ ಸನ್ನಿವೇಶ ಇದು. ನೋಡಿ, ಕೆಳಗಡೆ ಆನೆ ಮೇಲೆ ಶಿವ ನಿಂತಿದ್ದಾನೆ ನೋಡಿ. ಶಿವನ ಕೈಯಲ್ಲಿ ಆನೆ ಬೆರಳಲ್ಲಿ ಆನೆ ಕಾಲನ್ನ ಹಿಡ್ಕೊಂಡಿರೋದು ಮುಂದೆ ಕಾಣುತ್ತೆ ನೋಡಿ. ಒಬ್ಬ ರಾಕ್ಷಸ ಆನೆ ರೂಪದಲ್ಲಿ ಬಂದಿರ್ತಾನಂತೆ, ಅವನ್ನ ಸಂಹಾರ ಮಾಡಿರೋದು ಶಿವ. ನೋಡಿ, ಆನೆ ಮೇಲೆ ನಿಂತಿರೋದು ಶಿವ ಇದು. ನೋಡಿ, ಈ ಮೂರು ಏನು ನೋಡ್ತಾ ಇದ್ದಿದ್ದು ಬ್ರಹ್ಮ, ವಿಷ್ಣು, ಮಹೇಶ್ವರ. ಮೊದಲನೇದು ಬ್ರಹ್ಮ, ಎರಡನೇದು ಮಹೇಶ್ವರ, ಕೊನೆಯದು ವಿಷ್ಣು. ಸೃಷ್ಟಿಕರ್ತ, ಲಯಕರ್ತ. ಬ್ರಹ್ಮ ಮತ್ತು ವಿಷ್ಣು, ಮಹೇಶ್ವರ 3 ಜನ ಇರೋಂಥ ಒಂದು ಸುಂದರವಾದ ವಿಗ್ರಹ. ಅವ್ರ ಪಕ್ಕ ಈ ಕಡೆ ಫಸ್ಟ್ನೇದು ಬ್ರಹ್ಮ, ಬ್ರಹ್ಮ, ಶಿವ,
ಹಾಂ, ವಿಷ್ಣು. ಬ್ರಹ್ಮ, ಶಿವ ಮತ್ತು ವಿಷ್ಣು. ನೋಡಿ ಇಲ್ಲಿ ಶಿವ ಮತ್ತು ಪಾರ್ವತಿ, ಶಿವನ ತೊಡೆ ಮೇಲೆ ಪಾರ್ವತಿ ಕೂತಿರೋದು, ಕೆಳಗಡೆ ಮುಂಗುಸಿ. ಕೆಳಗಡೆ ಮುಂಗುಸಿ ಇದೆ ನೋಡಿ. ಯಾಕಂದರೆ ಪಾರ್ವತಿಗೆ 2 ವಾಹನ, ಪಾರ್ವತಿಗೆ 2 ವಾಹನ, ಒಂದು ಸಿಂಹ ಮತ್ತು ಇನ್ನೊಂದು ಮುಂಗುಸಿ. ಓಕೆ ಓಕೆ. ನೋಡಿ ಇದೆಲ್ಲ ಮಹಾಭಾರತದ ಸನ್ನಿವೇಶಗಳು. ಸನ್ನಿವೇಶ. ಎಷ್ಟು ಚೆನ್ನಾಗಿ ಇದೆ ನೋಡಿ ಇಲ್ಲಿ. ಮಹಾಭಾರತ ಸನ್ನಿವೇಶ ಇವೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದು ಒಂದೊಂದು ಸಾಲಿನಲ್ಲೂ ಈ ಥರ ತುಂಬ ವಿಶೇಷವಾದಂಥ ಕಥೆಗಳಿದೆ. ಓಕೆ. ನೋಡಿ ಇಲ್ಲಿ ಒಬ್ಬ ಮಹಿಳೆ ಕನ್ನಡಿ ಇಟ್ಕೊಂಡು ಸೌಂದರ್ಯ ವರ್ಧಕ ಮಾಡ್ತಾ ಇರೋದು, ತನ್ನ ಶೃಂಗಾರ ನೋಡ್ತಾ ಇರೋದು. ನೋಡಿ ಇಲ್ಲೊಂದು ವಿಗ್ರಹ ಇದೆ, ಒಬ್ಬಳು ಮಹಿಳೆ ಕನ್ನಡಿ ಇಟ್ಕೊಂಡು ಅವಳ ಮುಖ ನೋಡ್ತಾ ಇರೋದು. ಮತ್ತು ಇಲ್ಲಿ ನೋಡಿ ಎಷ್ಟು ಥರ ಎಲ್ಲ ಏರ್ ಡಿಸೈನ್ಗಳಿದೆ. ಇದು ಶಿವ. ಈ ಶಿವ ಮತ್ತು ಪಾರ್ವತಿ ನಂದಿ ಮೇಲೆ ಕೂತಿರೋಂಥ ವಿಗ್ರಹ. ನೋಡಿ ಇಲ್ಲಿ ವಿಷ್ಣು ವರಾಹ ಅವತಾರ, ವಿಷ್ಣುವಿನ ವರಾಹ ಅವತಾರ ಇದು. ನೋಡಿ ಇಲ್ಲಿ ಯುದ್ಧದ ಸನ್ನಿವೇಶ ನೋಡಿ, ಇಲ್ಲಿ ಎಲ್ಲ ಭಿನ್ನ ಆಗಿದೆ. ಯುದ್ಧದ ಸನ್ನಿವೇಶ, ಕುದುರೆ ಮೇಲೆ ರಾಜರು, ಸೈನಿಕರು ಎಲ್ಲ ಇದ್ದಾರೆ ನೋಡಿ. ನೋಡಿ ಇಲ್ಲಿ ಬಿಲ್ ಹಿಡ್ಕೊಂಡು ಹೋಗ್ತಾ ಇರೋರು, ನೋಡಿ ಇಲ್ಲಿ ಕತ್ತಿ, ಗುರಾಣಿ ಎಲ್ಲ ಭಿನ್ನ ಆಗಿದೆ. ಆದರೆ ಇನ್ನೊಂದು ಏನು ವಿಶೇಷ ಅಂದರೆ ನೋಡಿ, ಇದು ಕೆಳಗಡೆ ಫಸ್ಟು ಆನೆಗಳ ಸಾಲು ಏಕೆ ಅಂದರೆ ಈ ದೇವಸ್ಥಾನನ ಕಟ್ಟೋದಕ್ಕೆ ಆಗಿನ ಕಾಲದಲ್ಲಿ ಆನೆಗಳು ಶ್ರಮದಿಂದನೇ ಇಷ್ಟೊಂದು ಕಲ್ಲುಗಳು, ಭಾರವಾದ ವಸ್ತುಗಳನ್ನು ತಂದು ಇಲ್ಲಿ ದೇವಸ್ಥಾನ ಕಟ್ಟಿರ್ತಾರೆ. ಅದರ ಒಂದು ಕೃತಜ್ಞತೆಯಾಗಿ ಫಸ್ಟು ಆನೆಗಳ ಸಾಲು, ಅದಾದಮೇಲೆ ನೋಡಿ ಇಲ್ಲಿ ಉಗ್ರ ನರಸಿಂಹನ ಅವತಾರ. ಇದು ಏನು ಸಕ್ಕತ್ತಾಗಿದೆ ನೋಡಿ ವಿಗ್ರಹ, ಉಗ್ರ ನರಸಿಂಹ ನೋಡಿ. ನೋಡಿ ಇಲ್ಲಿ ಚಾಮುಂಡಿ ನೋಡಿ, ಚಾಮುಂಡೇಶ್ವರಿ ವಿಗ್ರಹ ನೋಡಿ, ಏನು ಸಕ್ಕತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಏನು ಡೀಟೇಲ್ಸ್ ಆಗಿ ಮಾಡಿದ್ದಾರೆ ನೋಡಿ ಅದನ್ನು. ನೋಡಿ ಇದನ್ನು ನೋಡ್ತಾ ಇದ್ರೆ ನಾವು ಒಂದು ಪೇಪರಲ್ಲಿ ಸಹ ನಾವು ಈ ಥರ ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಆ ಥರ ನೋಡಿ ಎಷ್ಟು ಚಿಕ್ಕದಾದಂಥ ಡೀಟೇಲ್ಸ್ ಆಗಿ ಮಾಡಿದ್ದಾರೆ ನೋಡಿ ಕಲ್ಲಲ್ಲಿ, ತುಂಬ ಅದ್ಭುತವಾಗಿದೆ. ನಾವು ಪೇಪರ್ ಕಟ್ಟಿಂಗ್ ಮಾಡಿದ್ರು ಸಹ ಈ ರೀತಿ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ನೋಡಿ ರಂಗನಾಥ ಸ್ವಾಮಿ ನೋಡಿ, ಏನು ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ನೋಡಿ. ನೋಡಿ ರಂಗನಾಥ ಸ್ವಾಮಿ ಹಿಂದೆ ಸರ್ಪ ಇದೆ, ಇಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾದ ಒತ್ತುತ್ತಾ ಇರೋದು. ರಂಗನಾಥ ಸ್ವಾಮಿ ನೋಡಿ ಎಷ್ಟು ಡೀಟೇಲ್ಸ್ ಆಗಿದೆ ನೋಡಿ, ಸೂಪರ್ ಆಗಿದೆ ಮಾತ್ರ. ಎಷ್ಟೆಷ್ಟು ಚಿಕ್ಕ ವಿಗ್ರಹಗಳು ನೋಡೋದಕ್ಕೂ ತುಂಬ ಖುಷಿ ಆಗುತ್ತೆ. ನೋಡಿ ಇಲ್ಲಿ ನಾವು ಭಕ್ತ ಪ್ರಹ್ಲಾದನ ಹಾವಿಂದ ಕಚ್ಚಿಸ್ತಾ ಇರೋದು,
ಮತ್ತು ಆನೆ ಕೈಲಿ ಭಕ್ತ ಪ್ರಹ್ಲಾದನ ತುಳ್ಸೋಕ್ಕೆ ಪ್ರಯತ್ನ ಪಡ್ತಿರೋದು ಅದೆಲ್ಲ ಸಣ್ಣ ಸಣ್ಣದಾಗಿ ಡೀಟೇಲ್ಸ್ ಇದೆ ನೋಡಿ. ನೋಡಿ ಭಕ್ತ ಪ್ರಹ್ಲಾದ ಇದು ಆನೆಯಿಂದ ಅವನ್ನ ತುಳ್ಸೋದಕ್ಕೆ ನೋಡ್ತಾ ಇರೋದು. ಇದು ನೋಡಿ ಭಕ್ತ ಪ್ರಹ್ಲಾದ ಹಾವುಗಳಿಂದ ಬಿಟ್ಟು ಅವನ್ನ ಎದುರಿಸೋಕ್ಕೆ ನೋಡ್ತಾ ಇರೋದು. ಆ ಥರ ಒಂದೊಂದು ಕಲ್ಲಿನಲ್ಲೂ ಸಹ ಒಂದೊಂದು ಕತೆ ಇದೆ. ನೋಡ್ತಾ ಹೋದರೆ ನೋಡಿ ಮೇಲ್ಗಡೆ ಭಕ್ತ ಪ್ರಹ್ಲಾದ, ವಿಷ್ಣು, ಬ್ರಹ್ಮ, ಇಲ್ಲಿ ಬ್ರಹ್ಮನ ವಿಗ್ರಹ ಇದೆ. ಪಕ್ಕದಲ್ಲೇ ಭಕ್ತ ಪ್ರಹ್ಲಾದ, ಉಗ್ರ ನರಸಿಂಹ ಸಂಹಾರ ಮಾಡ್ತಾ ಇರೋದು. ಉಗ್ರ ನರಸಿಂಹ ನೋಡಿ ಅಲ್ಲಿ. ನೋಡಿ ಇದಂತೂ ಏನು ಚೆನ್ನಾಗಿದೆ ನೋಡಿ, ಒಂದು ಕಥೆನ ಯಾವ ರೀತಿ ತೋರಿಸಿದ್ದಾರೆ ಅಂತ. ಭಕ್ತ ಪ್ರಹ್ಲಾದದು ಪೂರ್ತಿ ಸ್ಟೋರಿ ನೋಡ್ಬೋದು. ನೋಡಿ ಭಕ್ತ ಪ್ರಹ್ಲಾದನಿಗೆ ಹಾವುಗಳನ್ನ ಬಿಟ್ಟು ಎದುರಿಸ್ತಾ ಇರೋದು ಮತ್ತು ಆನೆಯಿಂದ ತುಳಿಸೋದಕ್ಕೆ ಮಾಡ್ತಾ ಇರೋದು ಹೇಗಿದೆ ನೋಡಿ. ಮೇಲ್ಗಡೆ ನೋಡಿದ್ರೆ ನಾವು ಉಗ್ರ ನರಸಿಂಹ ನೋಡ್ಬೋದು, ಸಂಹಾರ ಮಾಡ್ತಿರೋಂಥ ಉಗ್ರ ನರಸಿಂಹ. ನೋಡಿ ಇಲ್ಲೂ ಒಂದು ಕಥೆ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಬೆಂಕಿಲಿ ದೇವ್ರಿರೋ ಅಂಥ ಥರ ಪಿಕ್ಚರ್ ಇದೆ ನೋಡಿ. ಇಲ್ಲಿ ಉಗ್ರ ನರಸಿಂಹ ಸಂಹಾರ ಮಾಡ್ತಿರೋದು ನೋಡಿ. ಇದು ಅಲ್ಲಿ ಮೇಲಿದೆಯಲ್ಲ ಆ ಥರ ಒಂದೊಂದು ಸ್ಟೋರಿ ಪೂರ್ತಿ ಇರುತ್ತೆ. ಒಂದು ಸ್ಟೋರಿ ಪೂರ್ತಿ ಇರುತ್ತೆ ಇಲ್ಲಿ ನೋಡಿ. ಇಲ್ಲೆಲ್ಲ ಏನು ಸಕ್ಕತ್ತಾಗಿದೆ ನೋಡಿ, ಡೀಟೇಲ್ಸ್ ಆಗಿದೆ ನೋಡಿ. ನೋಡಿ ಬಾ ನೋಡೋದಕ್ಕೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಏನು ಒಂದೊಂದು ಸಣ್ಣ ವಿಗ್ರಹಕ್ಕೂ ನೋಡಿ ಯಾವ ಥರ ಡೀಟೇಲ್ಸ್ ಆಗಿ ಮಾಡಿದ್ದಾರೆ ಅಂದರೆ ತುಂಬ ಸಖತ್ತಾಗಿ ಮಾಡಿದ್ದಾರೆ ಇದು. ಮತ್ತು ಇಲ್ಲಿ ರಾಮಾಯಣದ ಕಥೆಗಳು ನೋಡಿ. ಇಲ್ಲಿ ರಾಮಾಯಣದ ಯುದ್ಧ ಆಗ್ತಿರೋದು ನೋಡಿ, ಯುದ್ಧದ ಸನ್ನಿವೇಶ ನೋಡಿ. ಇದು ನೋಡಿ ಬಾಣಗಳು ಬಿಡ್ತಾ ಇರೋದು ನೋಡಿ. ಇಲ್ಲಿ ಮಿಸೈಲ್ಸ್ ಎಲ್ಲ ಇದೆಯಲ್ಲ ನೋಡಿ. ಇದು ಆಗಿನ ಕಾಲದಲ್ಲೇ ಇದೆ ನೋಡಿ. ಇದು ಈಗ ಯೂಸ್ ಮಾಡ್ತಾರಲ್ಲ ಮಿಸೈಲ್ಸ್, ಆ ಥರ ಇದೆ ನೋಡಿ. ಯುದ್ಧದ ಸನ್ನಿವೇಶ ಇದು ನೋಡಿ. ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಅದು ಮಿಸೈಲ್ಸ್ ನೋಡಿ. ಆಗಿನ ಕಾಲದಲ್ಲೇ ಮಿಸೈಲ್ಸು ಆ ಥರ ಎಲ್ಲ ಉಪಕರಣಗಳನ್ನ ಉಪಯೋಗಿಸ್ತಿದ್ದಾರೆ. ನಾವು ಈಗಿನ ಕಾಲದಲ್ಲಿದೆ ಅಂತಿದ್ವಿ, ಆ ರೀತಿ ಇದು ನೋಡಿ ರಾಕೆಟ್ ಇರುತ್ತಲ್ಲ ಆ ರೀತಿ ಕಾಣುತ್ತೆ ನೋಡಿ. ಅದು ಸೇಮ್ ನೋಡಿ. ಇದು ಅಲ್ಲಿ ಮುಂದೆ ನೋಡ್ಬಿಟ್ಟು ಹೇಳಂತ ಅಲ್ಲಿ ಬುಕ್ ತಗೋಣ ಒಂದು ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಇರಲಿ ಬಿಡು, ವಾಯ್ಸ್ ಓವರ್ ಕುಟ್ಕೊಂಡ್ರೆ ತಲೆ ಕೆಡಿಸ್ಕತ್ತೀಯ. ನೋಡಿ ಇಲ್ಲೂ ಅಷ್ಟೇ ಯುದ್ಧದ ಸನ್ನಿವೇಶ ನೋಡಿ ಹೇಗಿದೆ ನೋಡಿ. ಬಿಲ್ಲು ಬಾಣ ಬಿಡ್ತಾ ಇರೋದು, ರಥದ ಮೇಲೆ ಮುಂದೆ ಸಾರಥಿ ಇರೋದು ಇಲ್ಲೂ ಇದೆ ನೋಡಿ. ಏನು ಸಖತ್ತಾಗಿದೆ ಇದು ನೋಡಿ. ಯಾವುದೋ ಮೆರವಣಿಗೆ, ಆನೆಗಳಿಂದ ಮೆರವಣಿಗೆ ಹೋಗ್ತಾ ಇರೋದು ನೋಡಿ. ಆನೆ ಯಾರನ್ನೋ ದಾಳಿ ಮಾಡ್ತಾ ಇರೋದು ನೋಡಿ. ಇಲ್ಲಿ ವಾದ್ಯ ವೃಂದ, ಜಾತ್ರೆ ಸಂದರ್ಭ ವಾದ್ಯ ಮಾಡ್ತಾ ಇರೋದು ನೋಡಿ. ಇದೆಲ್ಲ ಒಂದು ಸ್ಟೋರಿ, ಅದ್ರ ಬಗ್ಗೆ ಸರಿ ಮಾಹಿತಿ ಇಲ್ಲ ನೋಡಿ. ಕಂಪ್ಲೀಟ್ ಇದೆಲ್ಲ ಒಂದು ಸ್ಟೋರಿ ನೋಡಿ. ಗಣೇಶ ನೋಡಿ ಹೇಗಿದೆ, ಭಿನ್ನ ಆಗಿದೆ. ಇಲ್ಲಿ ನೋಡಿ ಸೈನಿಕರು ನೋಡಿ ಹೇಗಿದ್ದಾರೆ ನೋಡಿ. ಬಿಲ್ಲು ಬಾಣಗಳು ನೋಡಿ ಯಾವ ರೀತಿ ಇದೆ ನೋಡಿ. ಬಾಣಗಳು, ಇದು ರಥ ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಡೀಟೇಲ್. ಇಲ್ಲಿ ನೋಡಿ ಈಗಿನ ಕಾಲದ ಜಡ್ಜ್ಗಳು ಹಾಕೊಂಡಿರ್ತಾರ ಆ ಥರ ಕಾಸ್ಟ್ಯೂಮು. ಬ್ರಿಟಿಷ್ಗಿಂತ ಮುಂಚೆನೇ ಇತ್ತು ನಮ್ಮ ಹತ್ರ ಅದು. ಜಡ್ಜ್ಗಳು ಆಗ್ತಾರಲ್ಲ ಆ ಥರ ಕಾಸ್ಟ್ಯೂಮ್ ನೋಡಿ. ಯಾರು ಹೇಳ್ತಾರೆ ಬ್ರಿಟಿಷ್ ಬಂದ್ಮೇಲೆ ಆ ಥರ ಎಲ್ಲ ಇನ್ವೆಂಟ್ ಕಾಸ್ಟ್ಯೂಮ್ ಬಂತು ಅಂತ. ಆದರೆ ನೋಡಿ ಇದು ಮುಂಚೆನೇ ಎಲ್ಲ ತುಂಬ ಪುರಾತನವಾದ, ಅವಾಗಲೇ ಆ ಥರ ಕಾಸ್ಟ್ಯೂಮ್ ಇದೆ ನೋಡಿ. ಇಲ್ಲಿ ಹಾಕಿರೋದು ಕಾಣ್ತಾ ಇದೆ ನೋಡಿ. ಉದ್ದು ಕೋಟು ಟೈಪು ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಚೆನ್ನಕೇಶ್ವರ ನೋಡಿ. ಇಲ್ಲಿ ಬೇಲೂರು ಚೆನ್ನಕೇಶ್ವರ ಇದೆಲ್ಲ ಅದು ಚಿಕ್ಕದಾಗಿ ಮಾಡಿರೋದು ನೋಡಿ. ಇಲ್ಲಿ ನೋಡಿ. ಇದು ನ್ಯಾಚುರಲ್ ಆಗಿ ಕಲರಿಂಗ್ ಮಾಡಿರೋದು ನೋಡಿ ಹೇಗಿದೆ. ಕೆಂಪುಗೆಲ್ಲ ಕಾಣ್ತಿದೆಯಲ್ಲ
ಅವಾಗ ಕಲರಿಂಗ್ ಮಾಡಿರೋದು, ಅದು ಈಗಲೂ ಸಹ ಇದೆ ನೋಡಿ. ಈ ವಿಗ್ರಹಕ್ಕೆ ಮಾಡಿದ ನೋಡಿ ಕಲರಿಂಗ್, ಕೆಂಪಗೆಲ್ಲ ಕಾಣ್ತಿದೆಯಲ್ಲ ಅವಾಗ ಮಾಡಿರೋ ಕಲರಿಂಗ್ ಅಂತ ಹೇಳಿ ನೋಡಿ. ಇಲ್ಲೂ ಉಗ್ರ ನರಸಿಂಹ ಇದೆ. ಒಂದು ದೇವ್ರನ್ನ ನಾನಾ ಥರದ ರೂಪಗಳಿರ್ತಲ್ಲ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಒಂದು ವಿಗ್ರಹ ಇದ್ದಂಗೆ ಇನ್ನೊಂದು ವಿಗ್ರಹ ಇರಲ್ಲ, ಆ ಥರ ಏನೋ ಒಂದು ಇದು ಅಭಿಮನ್ಯು ನೋಡಿ. ಚಕ್ರವ್ಯೂಹ ಇದು ಮಹಾಭಾರತದಲ್ಲಿ ಬರ್ತಲ್ಲ, ಅಭಿಮನ್ಯು ಚಕ್ರವ್ಯೂಹ ಅದಲ್ಲಿ ಭೇದಿಸ್ಬೇಕಲ್ಲ ಅದ್ರ ಚಿತ್ರಣ ನೋಡಿ. ಅಭಿಮನ್ಯು ಚಕ್ರವ್ಯೂಹದೊಳಗೆ ಹೋಗೋಂಥ ಚಿತ್ರಣ ಇದು ನೋಡಿ. ಯಾವ ರೀತಿ ಅದನ್ನು ರೂಪಿಸಿದಾರೆ ನೋಡಿ, ಎಷ್ಟು ಸಣ್ಣ ಸಣ್ಣದಾಗಿ. ಅಭಿಮನ್ಯು ಚಕ್ರವ್ಯೂಹ ಭೇದಿಸಕ್ಕೆ ಹೋಗ್ತಾರಲ್ಲ ಇದು ಸಂದರ್ಭ. ಅಭಿಮನ್ಯು ಚಕ್ರವ್ಯೂಹ ಭೇದಿಸಕ್ಕೆ ಹೋಗಿರೋ ಸಂದರ್ಭ ನೋಡಿ ಎಷ್ಟು ಚೆನ್ನಾಗಿ ಚಿತ್ರಿಸಿದ್ದಾರೆ ಅಂದರೆ ಕಲಾವಿದರು. ಅವ್ರ ಕೈ ಚಳಕ ನೋಡಿ ಹೇಗಿದೆ ಅಂತ, ಸಣ್ಣ ಸಣ್ಣದಾದಂಥ ನೋಡಿ. ಇಲ್ಲಿ ಎಲ್ಲ ಪೈಂಟಿಂಗ್ ಆಗಿರೋದಿದೆ ನೋಡಿ. ಮಹಾಭಾರತದ ಸೀನ್ ಇದು. ಅಭಿಮನ್ಯು ಚಕ್ರವ್ಯೂಹ ಭೇದಿಸಕ್ಕೆ ಹೋಗಿರತಕ್ಕಂಥ ಇದು ನೋಡಿ. ಇಲ್ಲೆಲ್ಲ ಯುದ್ಧ ಆಗ್ತಾ ಇರೋದು. ಪ್ರತಿ ಇದಲ್ಲಿ ಸಮುದ್ರ ಮಂಥನ ತೋರಿಸಿದ್ರಲ್ಲ ನೋಡಿ. ಇದು ಅಷ್ಟೇ ಯುದ್ಧದ ಸೀನೆ ನೋಡಿ. ಎಲ್ಲ ಒಂದು ಲೈನ್ ಏನು ಬರುತ್ತೋ ಅದೆಲ್ಲ ಕಂಪ್ಲೀಟ್ ಒಂದು ಸ್ಟೋರಿ ಇರುತ್ತೆ, ಅದ್ರ ಬಗ್ಗೆ ನೋಡಿ ತಿಳ್ಕೊಬೇಕು ಅಷ್ಟೇ 2-3 days ನೋಡಿ. ಇದು ಅಷ್ಟೇ ಯಾವುದೋ ಯುದ್ಧದ ಸಂದರ್ಭ ನೋಡಿ. ಆನೆ ಜೊತೆ ಕಾಳಗ ಮಾಡ್ತಾ ಇರೋದು ನೋಡಿ. ಇಲ್ಲೂ ಅಷ್ಟೇ ಆನೆ ಜೊತೆ ಕಾಳಗ ಮಾಡ್ತಾ ಇರೋದು. ಇಲ್ಲಿ ನೋಡಿ ಭೀಮ ಆನೆ ಜೊತೆ ಬಳ ಇದೆ ಅಂತ ನೋಡಿ. ಇದು ಭೀಮ 100 ಆನೆ ಬಲ ಇದೆ ಅಂತಾರಲ್ಲ ನೋಡಿ. ಆನೆಗಳ ಜೊತೆ ಕಾಳಗ ಆಡಿ ನೋಡಿ ಭೀಮ ಇದು ಆನೆಗಳನ್ನೆಲ್ಲ ಸಂಹಾರ ಮಾಡ್ತಾ ಇರೋದು ನೋಡಿ. ಇಲ್ಲಿ ಆನೆಗಳ ರಾಶಿ ಹಾಕಿರೋದು ನೋಡಿ. ಭೀಮ ಹೊಡೆದು ಆನೆಗಳ ರಾಶಿ ಹಾಕಿರೋದು ಇಲ್ಲಿ ಎಲ್ಲ ಕಾಣ್ತಿದೆಯಲ್ಲ ಆನೆಗಳು ನೋಡಿ. ಇದು ರಾಶಿ ಹಾಕಿರೋದು, ಇದೆಲ್ಲ ರಾಶಿಗಳು ನೋಡಿ. ಇದು ಭೀಮ, ಇದು ತನ್ನ ಗದೆಯಿಂದ ಎಲ್ಲ ಆನೆಗಳನ್ನು ಹೊಡೆದು ರಾಶಿ ಹಾಕಿದ್ದಾನೆ. ಅದಕ್ಕೆ ಅವನಿಗೆ 100 ಆನೆಯ ಬಲ ಇದೆ ಅಂತ ಹೇಳ್ತಾರೆ ಭೀಮಂಗೆ. 100 ಆನೆ ಬಲ ಇರೋ ಅಂಥ ಭೀಮ ಆನೆಗಳನ್ನೆಲ್ಲ ಯುದ್ಧದಲ್ಲಿ ಹೊಡೆದು ಹಾಕ್ತಾ ಇರೋದು ನೋಡಿ. ತನ್ನ ಗದೆಯಿಂದ ಎಲ್ಲ ಆನೆಗಳನ್ನೂ ಸಹ ಸಾಯಿಸ್ತಾ ಇದ್ದ ನೋಡಿ. ಇಲ್ಲೆಲ್ಲ ರಾಶಿ ಹಾಕಿದ್ದಾರೆ ನೋಡಿ ಆನೆಗಳನ್ನ. ಆನೆಗಳಿದೆ, ಆನೆ ಮೇಲಿರೋ ಮಾಹುತ ಇದೆ ನೋಡಿ. ಎಲ್ಲ ಯಾವ ಥರ ಡೀಟೇಲ್ಸ್ ಆಗಿದೆ ನೋಡಿ. ಇದೆಲ್ಲ ಮಹಾಭಾರತ ಕಥೆ ಸೀನ್ ಇದು ಪೂರ್ತಿ ನೋಡಿ. ಇಲ್ಲಿ ಅಲ್ಲಿಂದ ಭೀಮ ಇದ್ದಾನೆ, ಇಲ್ಲಿ ಬಂದರೆ ಕಂಪ್ಲೀಟ್ ನೋಡಿ. ಇದೆಲ್ಲ ಅದೇ ಮಹಾಭಾರತ ಸೀನ್ ಲೈನ್ ನೋಡಿ. ಇದು ರಾವಣ ಶಿವ ಮತ್ತು ಪಾರ್ವತಿ ಇರುವಂಥ ಶಿಖರನ ಎತ್ತಿ ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಸನ್ನಿವೇಶ ಇದು. ರಾವಣ ನೋಡಿ, ರಾವಣ ಅಂತ ರಾವಣನ ತಲೆಗಳು ನೋಡಿ. ಮತ್ತು ಆ ಭಾರನ ತಡಿಲಾರ್ದಲೇ ಅವನ ಕಾಲು ನೋಡಿ ಯಾವ ರೀತಿ ಆಗ್ತಾ ಇದೆ. ಶಿವ ಮತ್ತು ಪಾರ್ವತಿಯರಿರ್ತಕ್ಕಂಥ ಬೆಟ್ಟನ ರಾವಣ ಎತ್ತು ತನ್ನ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು ಇದು ನೋಡಿ. ಮತ್ತು ಹೊಯ್ಸಳರ ದೇವಸ್ಥಾನ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ಮೊದಲನೇ ಲೈನಲ್ಲಿ ಆನೆ ಇರುತ್ತೆ, ಎರಡನೇ ಲೈನಲ್ಲಿ ಸಿಂಹ, ಮೂರನೇ ಲೈನಲ್ಲಿ ಕುದುರೆ, ಆಮೇಲೆ ಇರುತ್ತೆ ಬಳ್ಳಿ, ಅದಾದಮೇಲೆ ವಾದ್ಯವೃಂದ, ಅದಾದಮೇಲೆ ಇದು ಒಂದು 3-4 ಪ್ರಾಣಿಗಳು ಸೇರಿ ಆಗಿರ್ತಕ್ಕಂಥ ಒಂದು ಪ್ರಾಣಿಯ ಚಿತ್ರ, ಅದಾದಮೇಲೆ ನವಿಲು. ಇದು ಏನಕ್ಕಿರುತ್ತೆ ಅಂದರೆ ಮೇಯ್ನು ಕೆಳಗಡೆ ಮೊದಲನೇ ಸಾಲು ಆನೆ ಇರುತ್ತೆ. ನೋಡಿ, ಇದು ಹೆಲ್ಮೆಟ್ ಹಾಕೊಂಡಿರೋದು. ಆಗಿನ ಕಾಲದಲ್ಲೇ ಹೆಲ್ಮೆಟ್ ಹಾಕಿರೋದು ನೋಡಿ. ಇಲ್ಲಿ ಆಗಿನ ಕಾಲದಲ್ಲಿ ಹೆಲ್ಮೆಟ್ ಇತ್ತು. ನೋಡಿ, ಮಳೆರಾಯನ ಆಗಮನ. ನೋಡಿ, ಹಳೆ ಬೀಡಿನ ಹೊಯ್ಸಳ ಕಾಲದ ಹಳೆ ಬೀಡು.
ಹಳೇಬೀಡಿನ ದೇವಸ್ಥಾನ. ಹ್ಞೂ ಇಲ್ಲೇ ಬಂದಿರ್ಬೇಕಂತ ಅವ್ರು ಆ ಕಡೆ ಹೋಗಿರ್ತಾರೆ ಒಂದು ಬಸವಣ್ಣ ಹತ್ರ. ಮಂಥನದ ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಭಿನ್ನ ಮಾಡಿಬಿಟ್ಟಿದ್ದಾರೆ ನೋಡಿ. ಮಧ್ಯದಲ್ಲಿ ಮಂಥನ ಮಾಡ್ತಾ ಇರೋದು ಇದು ವಾಸುಕಿನ ಹಗ್ಗದ ರೀತಿಯಲ್ಲಿ ದೇವತೆಗಳು ಬಳಸ್ಕೊಂಡಿರೋದು ಭಿನ್ನ ಆಗಿದೆ. ಆದರೂ ಕಾಣ್ತಾ ಇದೆ ನೋಡಿ. ಸಮುದ್ರ ಮಂಥನ ಮಾಡ್ತಾ ಇರೋದು ನೋಡಿ. ಹಾವನ್ನ ಹಗ್ಗದ ರೀತಿ ಮಾಡ್ಕೊಂಡಿದ್ದಾರೆ ವಾಸುಕಿನ. ಇವರೆಲ್ಲ ದೇವತೆಗಳು. ಇಲ್ಲಿ ಮಧ್ಯ ಅಮೃತನ ಕಡಿತಾ ಇರೋದು ಎಷ್ಟು ಚೆನ್ನಾಗಿದೆ ನೋಡಿ. ಸಮುದ್ರ ಮಂಥನ ದೃಶ್ಯ ನೋಡಿ. ಬಸವಣ್ಣ ಆಯಿತು. ವಿಜಯ್ ತೆಗಿರಿ ಆಮೇಲೆ ನಾವು ಹೋಗೋಣ. ಬಾ ಆಕಾಶ್, ನನ್ಗೆ ಚೆನ್ನಾಗಿ ಗೊತ್ತಾ ಎಷ್ಟು ದೊಡ್ಡದಾದಂಥ ನಂದಿ. ನಾನು ಮಾಡೀನಿ ನಂದು ರೆಕಾರ್ಡ್ ಇತ್ತು ಒಳಗೆ ಸೂರ್ಯ ದೇವಸ್ಥಾನ. ಇದು ಮಖ ಪ್ರತು ಭಿನ್ನ ಆಗಿತ್ತಂತೆ. ಮಖ ಮಾತ್ರ ಮಾಡಿರೋದು ಕರೆಕ್ಟ್. ನಾನು ನೋಡಿದ್ದು ಮಖದ್ದು ಕಲ್ಗು ಇದಕ್ಕೂ ಬಿಟ್ಟೋಗುತ್ತೆ. ಹಾಂ, ಭಿನ್ನ ಆಗಿತ್ತಂತೆ. ಅದನ್ನೇ ತಿರ್ಗಾ ಬರ್ತಾ ಇಲ್ಲ ಮಗನೇ. ತುಂಬ ಸಕ್ಕತ್ತಾಗಿದೆ. ಎಷ್ಟು ನೋಡಿದ್ರು ಸಮಾಧಾನ ಆಗಲ್ಲ ಅಂತ. ಒಂದೊಂದು ಕೆತ್ತನೆನೂ ಒಂದೊಂದು ಅದ್ಭುತ. ಒಂದೊಂದು ಕೆತ್ತನೆ ನೋಡೋಕ್ಕೂ ಒಂದೊಂದು ಅದ್ಭುತ. ಒಂದೊಂದು ಸಾಲು ಸಹ ಒಂದೊಂದು ಕತೆ ಹೇಳ್ತಿಲ್ಲಿ. ಆ ರೀತಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಒಂದೊಂದು ವಿಗ್ರಹನೂ ಒಂದು ವಿಗ್ರಹ ಇದ್ದಂಗೆ ಮತ್ತೊಂದು ವಿಗ್ರಹ ಇಲ್ಲ. ತುಂಬ ಚೆನ್ನಾಗಿದೆ.
ಹಂಗೆ ಹಲೋ. ಈಗ ಎಲ್ಲ ತಿಂಡಿ ಆಯಿತು ಹೋಟ್ಲಲ್ಲಿ. ದಯಾ ಹಲೋ ದಯಾನಂದ್. ಈಗೆಲ್ಲ ಟಿಫನ್ ಆಯಿತು, ಇಷ್ಟು ಹೋಗ್ತಾ ಇದ್ದೀವಿ. ಬಾರ ಇಲ್ಲಿ ಚೋಟ ದಯಾ. ಬಾರ ಇರ್ಲಿ ಬಾರ. ಸ್ಮೈಲ್ ಕೊಡ್ತೀಯಾ? ನೋಡಿ ಈಗ ಟಿಫನ್ ಮುಗೀತು, ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ದಿನ ಯಾವ ಪ್ಲೇಸ್ ನೆಕ್ಸ್ಟು ಬೆಟ್ಟದ ಭೈರವೇಶ್ವರ. ಬೆಟ್ಟದ ಭೈರವೇಶ್ವರ. ಹಾಂ ಸರ್, ಏನು ಸರ್ ಹೋಟ್ಲ್ ಹೆಸರು? ಮ್ಯಾಂಗೋ ಟ್ರೀ. ಚೆನ್ನಾಗಿತ್ತು ಸರ್, ಫೈನ್. ಮಧ್ಯಾಹ್ನ ಬೆಳಗ್ಗೆ 3 ಹೊತ್ತು ಸಿಗುತ್ತೆ ಸರ್? ಬೆಳಗ್ಗೆ ಮಧ್ಯಾಹ್ನ. ಇದು ಚೆನ್ನಾಗಿದೆ ಮ್ಯಾಂಗೋ ಟ್ರೀ ಅಂತ. ಬನ್ನಿ ಈ ಕಡೆ ಬಂದರೆ ಇಡ್ಲಿ ಸಾಂಬಾರು ಮತ್ತು ಪೂರಿ ಎಲ್ಲ ಚೆನ್ನಾಗಿತ್ತು. ಬೇಲೂರಿಗೆ ಏನೋ ಬಂದರೆ ಇಲ್ಲಿಗೊಂದ್ಸಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಹಳೇಬೀಡಿಗೆ ಬಂದರೆ ಈ ಹೋಟ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಏನು ಡಿಸೈಡ್ ಮಾಡ್ದಪ್ಪ ಕುಶಾಲ? ಐಕ್ಳುಗಳೆಲ್ಲ ಐಸ್ ತಿಂತಾ ಇದ್ದಾರೆ. ಐಸ್ ತಿಂತಿದ್ರಲ್ಲ ಎಲ್ಲ ಥಂಡಿಲಿ. ಮಳೆ ಹೋಗ್ತಾ ಐತೆ, ಐಸ್ ತಿಂತಾರೆ ನಮ್ಮ ಐಕ್ಳುಗಳೆಲ್ಲ. ತುಂಬ ಚೆನ್ನಾಗಿದೆ ಹೋಟ್ಲು. ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ಹಳೇಬೀಡಿಗೆ ಏನಾದ್ರು ಬಂದರೆ. ಚೆನ್ನಾಗಿತ್ತಲ್ವ ದಿನೇ? ಸೂಪರ್ ಆಯ್ತಲ್ಲ. ಕೈ ಕೊಡ ಒಂಚೂರು ಕೊಡ ಮಗನ. ಈ ಅಪ್ಪ ಕಲರ್ ಹಿಂಗಾಯ್ತಿದು. ಹೌದಾ ತಗೊಳ್ಳಿ. ಗಡ್ಡಪ್ಪರ ಹೌದು ನೋಡ್ತೀವಿ. ಸಕ್ಕದ ಅರೆ ರಿಫ್ಲೆಕ್ಟ್ ಹೊಡೆಯುತ್ತೆ.